ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರೋ ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಮಣಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ತತ್ಸ್ವರೂಪರೇ ಆಗಿರುವ ಮಹಾಮೌನ ಯೋಗಿ ಜಗದ್ಗುರು ಶ್ರೀ ಗುರುನಾಥರಪ್ಪಂಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿ ಕೂಡ ಶರಣುಗಳು. ಆತ್ಮೀಯರೇ, ಹೇಳಿದ ವಿಷಯವನ್ನೇ ಮತ್ತೆ ಮತ್ತೆ ಹೇಳಲಾಗುತ್ತಿದೆ ಅನ್ನುವುದು ನಿನ್ನೆಯೂ ಕೂಡ ಸಾಗಿ ಬಂದದ್ದು. ಇವತ್ತು ಉತ್ತಮ ಅಧಿಕಾರವುಳ್ಳಂತಹ ಶಿಷ್ಯನಿಗೂ ಕೂಡ ವಿಧಿ ಇಲ್ಲ, ಅಂದರೆ ಕರ್ಮೋಪಾಸನೆಗಳನ್ನು ಮಾಡುವುದನ್ನು ಹೇಳುವುದಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ನೋಡೋಣ ಏನೇನು ಸಾಗ್ತದೋ ಈ ಸೂತ್ರದಲ್ಲಿ. ಹಿಂದಿನ ಸೂತ್ರದಲ್ಲಿ ಯೋಗೀಶ್ವರನಿಗೆ ವಿಧಿ ನಿಷೇಧದ ಅಭಾವವನ್ನು ಹೇಳ್ಕೊಂಡು ಬಂದರು. ತತ್ವಜ್ಞಾನಿ ಆದವನು ಯಾರಿಗೂ ಕಿಂಕರನಲ್ಲ, ಅವನ ಮೇಲೆ ಆಜ್ಞೆ ಮಾಡುವ ಅಧಿಕಾರವು ಯಾರಿಗೂ ಇಲ್ಲ ಅನ್ನುವ ವಿಷಯವನ್ನು ಹೇಳ್ಕೊಂಡು ಬಂದರು. ಇವತ್ತೇನಂತಾರೆ, ಖುಷಿ ನಿಯಮವನ್ನು ಬೋಧಿಸುವನೇ ನಿಜಗುರು, ಖುಷಿ ದಿಟವೆಂಬ ಕರ್ಮಿಯ ಓಲು. ಖುಷಿ ನಿಯಮವನ್ನು ಒಂದೇ ಶಬ್ದ. ಖುಷಿ ನಿಯಮವನ್ನು ಬೋಧಿಸುವನೇ ನಿಜಗುರು, ಖುಷಿ ದಿಟವೆಂಬ ಕರ್ಮಿಯ ಓಲು. ಏನಂತಾರೆ ಈ ಸೂತ್ರದಲ್ಲಿ ಅಂದರೆ, ನಿಜಗುರು, ಇಲ್ಲಿ ವಕ್ತಾಪುರುಷ ಯಾರು ಅಂದರೆ ನಿಜಗುರು. ನಿಜಗುರು ಯಾರು ಅಂತ ಪ್ರಶ್ನೆ ಮಾಡಿದರೆ, ತನ್ನ ಯಥಾರ್ಥವಾದ ಸ್ವರೂಪವನ್ನು ತಿಳಿದುಕೊಂಡು ಬ್ರಹ್ಮನಿಷ್ಠೆಯಲ್ಲಿ ಇರುವಂತಹ ಮಹಾನುಭಾವ. ನಿಜ ಅನ್ನುವ ಶಬ್ದ ಏನು ಹೇಳ್ತದೆ? ಗ್ರಂಥಕಾರರ ಅಭಿಪ್ರಾಯದಲ್ಲಿ ಆತ್ಮತತ್ವವನ್ನೇ ಹೇಳ್ತದೆ. ಅದಕ್ಕಾಗಿ ನಿಜಗುರು ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಂಥ ಮಹಾನುಭಾವನಿಗೆ ಜಗತ್ತು ಮಿಥ್ಯೆಯಾಗಿ ತೋರುತ್ತದೆ. ಜಗತ್ತು ತೋರ್ತದೆ, ಅಜ್ಞಾನಿಗೂ ತೋರ್ತದೆ, ತತ್ವಜ್ಞಾನಿಗೂ ತೋರ್ತದೆ. ಅದು ಅನಿವಾರ್ಯ, ಜಗತ್ತು ತೋರೋದು ಅನಿವಾರ್ಯ. ಆ ಜಗತ್ತು ತೋರುವುದನ್ನು ನೋಡುವ ಅಥವಾ ತಿಳಿಯುವ ವಿಷಯ ಬೇರೆ ಬೇರೆ ಆಗ್ತದೆ, ನೋಡುವ ಭಾವ ಬೇರೆ ಬೇರೆ ಆಗ್ತದೆ. ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಮಹಾನುಭಾವನೆ ಇಲ್ಲಿ ನಿಜಗುರು. ಅವನಿಗೆ ಜಗತ್ತು ತೋರಿದರೂ ಕೂಡ ಅದು ಮಿಥ್ಯಾಭೂತವಾಗಿ ತೋರುತ್ತದೆ. ಹಾವಿನಿಂದ ಕಳಿಸಲ್ಪಟ್ಟಂತಹ ಪೊರೆ ಹಾವಿನಂತೆ ಕಾಣಬಹುದು, ಆದರೆ ಹಾವಲ್ಲ. ಹಾಗೆಯೇ ತತ್ವಜ್ಞಾನೋತ್ತರ ಕಾಲದಲ್ಲಿ ತತ್ವಜ್ಞಾನಿಗೆ ಜಗತ್ತು ತೋರ್ತದೆ, ಆದರೆ ಅದಕ್ಕೆ ಇರುವಿಕೆ ಇಲ್ಲ, ಅದು ಯಥಾರ್ಥ ಅಲ್ಲ, ಮಿಥ್ಯಾಭೂತವಾದದ್ದು ಅಂತ ಅರ್ಥ. ಇಂತಹ ನಿಜಗುರು ಏನು ಕೊಡ್ತಾರೆ ಇಲ್ಲಿ ಉದಾಹರಣೆ ಅಂದರೆ, ಖುಷಿ ದಿಟವು ಎಂಬ ಕರ್ಮಿಯ ಓಲು. ಕರ್ಮಕಾಂಡವನ್ನು ಹೇಳೋರು ಯಾರು ಅಂತ ಕೇಳಿದರೆ
ಮಿಥ್ಯಾಭೂತವಾದ ಜಗತ್ತನ್ನು ಸತ್ಯವೆಂದು ತಿಳಿದುಕೊಂಡು, ಮಿಥ್ಯಾಭೂತವಾದ ಜಗತ್ತನ್ನು ಸತ್ಯವೆಂದು ತಿಳಿದುಕೊಂಡು. ಪುಷಿ ಮಿಥ್ಯಾಭೂತವಾದ ಜಗತ್ತು, ದಿಟವೆಂಬ ಸತ್ಯವು ಎಂಬ ಕರ್ಮೆಯ ಓಲು. ಹಾಗೇನೇನಿದೆಯಪ್ಪ, ಸ್ವರ್ಗ ಇದೆ, ನರಕ ಇದೆ, ಈ ಲೋಕ ಇದೆ, ಅಷ್ಟೇ 14 ಲೋಕ ಇದ್ದಾವೆ, ಸ್ವರ್ಗ, ಮರ್ತ್ಯ, ಪಾತಾಳ, ಇವೆಲ್ಲವುಗಳನ್ನು ಪುರಾಣದಲ್ಲಿ ಏನು ಹೇಳಿಕೊಂಡು ಬಂದಿದ್ದಾರೆಯೋ ಅವೆಲ್ಲವುಗಳನ್ನು ಅಂಗೀಕಾರ ಮಾಡಿದ್ದಾನೆ. ಅಷ್ಟೇ ಅಲ್ಲ, ತಾನೂ ಶರೀರವೇ ನಾನು. ಎದುರಿಗಿರ್ತಕ್ಕಂತಹ ಶಿಷ್ಯರೂ ಕೂಡ ಶರೀರಗಳೇ ಶಿಷ್ಯರು. ಅಂದರೆ ಇಲ್ಲಿ ಶರೀರದಲ್ಲಿ ತಾದಾತ್ಮ್ಯ ಹೊಂದಿದ್ದಾರೆ, ಶಿಷ್ಯರೂ ತಾದಾತ್ಮ್ಯ ಹೊಂದಿದ್ದಾರೆ, ಗುರುಗಳು ತಾದಾತ್ಮ್ಯ ಹೊಂದಿದ್ದಾರೆ. ಶಿಷ್ಯರು ತಾದಾತ್ಮ್ಯ ಹೊಂದೋದು ಸಹಜ. ತಾದಾತ್ಮ್ಯ ಅಂದ್ರೇನು? ಶರೀರವೇ ನಾನು ಅನ್ನುವ ಭಾವನೆ. ಶಿಷ್ಯರೋದು ಸಹಜ. ಆದರೆ ಗುರುಗಳಾದವರು ಅವರು ಅವರಂತೆಯೇ ಶರೀರವೇ ನಾನು ಎಂದು ತಿಳಿದುಕೊಂಡಿದ್ದಾನಲ್ಲ, ಇವನು ಕರ್ಮವನ್ನು ಉಪದೇಶ ಮಾಡುವಂತಹ ಗುರು. ಅದಕ್ಕೆ ಕರ್ಮಿ ಅಂತ ಕರೀತಾರೆ ಇಲ್ಲಿ. ಪುಷಿ ಮಿಥ್ಯಾಭೂತವಾದ ಜಗತ್ತನ್ನು ದಿಟವೆಂಬ ಭಾವನೆಯೂ ಉಳ್ಳಂತಹ ಕರ್ಮಿಯು ಹೇಗೆ ತನ್ನ ಶಿಷ್ಯರಿಗೆ ಕರ್ಮಕಾಂಡೋಕ್ತ ವಿಧಿ ನಿಷೇಧಗಳನ್ನು, ಉಪಾಸನಾಕಾಂಡ ವಿಧಿ ನಿಷೇಧಗಳನ್ನು ಹೇಳುತ್ತಾನೆಯೋ ಹಾಗೆ ಇವನು ಹೇಳುತ್ತಾನೆ. ಏನು ಅಂದರೆ ಇಲ್ಲ, ಕರ್ಮಿಯ ಓಲು. ಆ ಕರ್ಮಿಯ ಅಂದರೆ ಶರೀರವೇ ನಾನೆಂದು ತಿಳಿದುಕೊಂಡಿರುವಂತಹ ಗುರು. 4 ಅಕ್ಷರ ಬಂದ ಕೂಡಲೇ ಗುರು ಅಂತ ಅರ್ಥ ಅಲ್ಲ. ಈ ಗುರು ಶಬ್ದದ ಅರ್ಥ ಭಾಳ ದೊಡ್ಡದಿದೆ, ಪರಂತು ನಾವು ಎಲ್ಲೆಲ್ಲೋ ಏನೇನೋ ಅನ್ವಯ ಮಾಡಿಕೊಳ್ತೇವೆ. ಜಗತ್ತು ಸತ್ಯ ಅಂತಾನ, ನಾನು ಗುರು ಅಂತ ನಾವು. ಅವರು ವಾದನೂ ಭಾಳ ಚಂದಿದೆ. ಪ್ರತಿಯೊಂದು ಶರೀರದಲ್ಲಿರುವ ಜೀವಾತ್ಮರುಗಳು ಬೇರೆ ಬೇರೆ, ಅದರ ಜೊತೆಗೆ ಅವರು ನಿತ್ಯರು. ಪ್ರತಿಯೊಬ್ಬ ಜೀವಾತ್ಮರು ನಿತ್ಯರು, ಪರಮಾತ್ಮನೂ ನಿತ್ಯ, ಜಗತ್ತು ಸತ್ಯ, ದ್ವೈತವೇ ಯಥಾರ್ಥವಾದದ್ದು ಅನ್ನುವುದು ಅವರ ಸಿದ್ಧಾಂತ. ಅಂತಹ ತಮ್ಮ ಸಿದ್ಧಾಂತದಲ್ಲಿ ಇರುವಂತಹ ಗುರು ಶರೀರವೇ ತಾನೆಂದು ತಿಳಿದುಕೊಂಡಿರುತ್ತಾನೆ. ಇದು ವಿರೋಚನನ ಸಿದ್ಧಾಂತ. ವಿರೋಚನ ಅಂತ ರಾಕ್ಷಸರ ಒಬ್ಬ ಮಹಾನುಭಾವ, ಪ್ರಹ್ಲಾದನ ಮೊಮ್ಮಗ, ವಿರೋಚನನ ಸಿದ್ಧಾಂತ ಇದು. ಆ ಕರ್ಮೆಯ ಓಲು, ಆ ಕರ್ಮೆಯು ಹೇಗೆ ತನ್ನ ಶಿಷ್ಯರಿಗೆ ಕರ್ಮಕಾಂಡೋಕ್ತ ವಿಷಯಗಳನ್ನು, ಉಪಾಸನಾಕಾಂಡೋಕ್ತ ವಿಷಯಗಳನ್ನೇ ಪ್ರಬಲವಾಗಿ ಹೇಳುತ್ತಾನೋ ಹಾಗೆ ನಿಜಗುರುವಾದಂಥ ಮಹಾನುಭಾವ, ಅದರ ಅರ್ಥ ಆಗಿದೆ ಮೊದಲೇ. ನಿಜಗುರು ಶಬ್ದದ ಅರ್ಥ ಆಗಿದೆ. ಅಂತಹ ತತ್ವಜ್ಞಾನಿಯು ಪುಷಿ ನಿಯಮವನ್ನು ಬೋಧಿಸುವನೇ, ಶಿಷ್ಯರಿಗೆ ಪುಷಿ ನಿಯಮವನ್ನು ಬೋಧಿಸುವನೇ. ಅಂದರೆ ಕರ್ಮ ಮಾಡು, ಉಪಾಸನ ಮಾಡು ಅಂತ ಹೇಳುವುದಿಲ್ಲ ಅಂತ ಇದರ ಅಭಿಪ್ರಾಯ. ಇಲ್ಲಿ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಹೋಗೋಣ, ಮುಂದೆ ಸುಲಭ ಆಗ್ತದೆ. ಸೂತ್ರದಲ್ಲಿ ಚರ್ಚೆ ಮಾಡಿದರೆ ಭಾಷ್ಯ ಗ್ರಂಥ ಸುಲಭ ಆಗ್ತದೆ. ಹಾಗಾದರೆ ಗುರುಗಳಾದವರು ಕರ್ಮವನ್ನೂ ಹೇಳುವುದಿಲ್ಲ, ಉಪಾಸನೆಯನ್ನು ಹೇಳುವುದಿಲ್ಲ ಅಂತ ಈ ಸೂತ್ರದ ಅಭಿಪ್ರಾಯ ಇದೆ. ಮುಂದೆ ಕುಳಿತಿರೋ ಶಿಷ್ಯರು ಎಂಥವ್ರು ಇರಬೇಕು ಅನ್ನೋದು ಇದರ ಮೇಲೆ ಗೊತ್ತಾಗ್ತದೆ. ಯಾರು ಸಾಧನ ಚತುಷ್ಟಯ ಸಂಪದ್ಭರಿತರಾಗಿ ಬಂದಿದ್ದಾರೆಯೋ ಅಂಥವರು ಇಲ್ಲಿ ಶಿಷ್ಯರು. ಪರಿಪಕ್ವ ಅಂತಃಕರಣವುಳ್ಳವರು ಇಲ್ಲಿ ಶಿಷ್ಯರು. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ ಬರಿದೇ ಬೋಧಿಪೇನೆಂಬ ಭ್ರಮೆಯೇಕೆ ಮನುಜ ಅಂತ ಸಪ್ಪಣ್ಣಾಚಾರ್ಯರು ಕೇಳಿದ್ದು ಇಲ್ಲಿ ಅನ್ವಯ ಆಗ್ತದೆ. ಕಂಡವರಿಗೆಲ್ಲ ಬ್ರಹ್ಮಜ್ಞಾನವನ್ನು ಹೇಳಲಿಕ್ಕೆ ಹೋಗಬೇಡ. ಯಾಕೆ? ಅವರು ಅಪಾರ್ಥ ಆಗ್ತದೆ, ಅರ್ಥ ಆಗೋದಿಲ್ಲ, ಅಪಾರ್ಥ ಆಗ್ತದೆ, ಅನರ್ಥ ಉಂಟಾಗ್ತದೆ ಅದರಿಂದ ಅಂತ ಅಭಿಪ್ರಾಯ. ಮತ್ತು ಯಾರಿಗೆ ಹೇಳಬೇಕು? ಇನ್ನೊಬ್ಬ ಅನುಭವಿ ಹಾಡ್ತಾನೆ, ಕೇಳಿದಾಗಲೇ ಹೇಳಬಾರದು ಬ್ರಹ್ಮಬೋಧೆಯ, ಕೇಳಿದಾಗಲೇ ಹೇಳಬೇಕು ಬ್ರಹ್ಮಬೋಧೆಯ. ಎರಡು ಮಾತು ಅವರ. ಕೇಳಿದಾಗಲೇ ಹೇಳಬಾರದು ಒಬ್ಬರಿಗೆ, ಕೇಳಿದಾಗಲೇ ಹೇಳಬೇಕು ಇನ್ನೊಬ್ಬರಿಗೆ. ಕೇಳಿದಾಗಲೇ ಹೇಳಬಾರದು ಅನ್ನುವುದು ಯಾರಿಗೆ ಅಂತ ಕೇಳಿದರೆ, ಯಾರ ಅಂತಃಕರಣ ಶುದ್ಧ ಆಗಿಲ್ಲವೋ ಅವರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಬಾರದು. ಯಾರ ಅಂತಃಕರಣವು ಪರಿಪಕ್ವವಾಗಿದೆಯೋ ಅವರಿಗೆ ಮಾತ್ರ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಬೇಕು ಅನ್ನುವುದನ್ನು
ಮತ್ತೆ ಮತ್ತೆ ನೆನಪು ಮಾಡಬೇಕಾಗ್ತದೆ. ನಿಮ್ಗೆ ಎಲ್ಲರಿಗೂ ಚಿರಪರಿಚಿತವಾದ ಕಠೋಪನಿಷತ್ತಿನ ಕಥಾಭಾಗ. ಏಯಂ ಪ್ರೇತೆ ವಿಚಿಕಿತ್ಸಾಮನ್ ಅನ್ನುವಂತಹ ಮಂತ್ರ ಏನು ಆರಂಭ ಆಗಿದೆ. ನಚಿಕೇತ ಕೇಳಿದ, 3ನೇ ವರ, 2 ವರ ಬಿಟ್ಬಿಡೋನು, ಕಥಾ ದೊಡ್ಡದಾಗ್ತದೆ. ಯಾಕೆ ಹೋದ, ಏನು ಹೋದ ಅದನ್ನೆಲ್ಲ ಹೇಳೋದಿಲ್ಲ ಇಲ್ಲಿ. ಅದೆಲ್ಲ ಹೇಳಿದರೆ ಸಮಯ ವ್ಯರ್ಥ ನಮಗೆ. ನಚಿಕೇತ ಯಾರ ಹತ್ರ ಹೋಗಿದ್ದಾನಂದ್ರೆ ತಂದೆಯ ಆಜ್ಞೆಯ ಮೇರೆಗೆ ಯಮಧರ್ಮನ ಮನೆಗೆ ಹೋಗಿದ್ದಾನೆ. ಅಲ್ಲಿ ಅವನು 3 ದಿನ ಉಪವಾಸ ಇದ್ದದ್ದಕ್ಕಾಗಿ 3 ವರ ಕೇಳ್ಕೋಪ ಕೊಡ್ತೇನೆ ಅಂದ. 1ನೇ ವರದಿಂದ ತಂದೆಯ ಹಿತವನ್ನು ಬಯಸಿದ. 2ನೇ ವರದಿಂದ ಉಪಾಸನಾ ಮತ್ತು ಕರ್ಮ ಸಹಿತವಾಗಿರುವ ಅಗ್ನಿವಿದ್ಯೆಯನ್ನು ಕೇಳಿದ, ಅದನ್ನು ಕೊಟ್ಟ. 3ನೇ ವರ ಕೇಳುವಾಗ ಏಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯ ಅಸ್ತಿ ಇತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ ಅಂತ 3ನೇ ವರ ಇದು. ನಚಿಕೇತ 3ನೇ ವರ ಕೇಳ್ತಾನೆ. ನೋಡ್ರಿ, ಈ ಶರೀರ ಬಿದ್ದು ಹೋದ ಮೇಲೆ ಆತ್ಮ ಇರ್ತಾನಂತ ಕೆಲವು ಜನ ಹೇಳ್ತಾರೆ, ಈ ಶರೀರ ಕೂಡ ಆತ್ಮ ಸಾಯ್ತಾನಂತ ಕೆಲವು ಜನ ಹೇಳ್ತಾರೆ. ಇದು ಹೀಗೆ ಶಾಸ್ತ್ರಕಾರರು ಹೇಳುವುದರಿಂದ ಆತ್ಮನೂ ಈ ಶರೀರ ಬಿದ್ದು ಹೋದ ಮೇಲೆ ಇರುತ್ತಾನೆಯೋ ಅಥವಾ ಇಲ್ಲೋ ಅನ್ನುವುದು ನನಗೆ ನಿಶ್ಚಯವಾಗಿಲ್ಲ. ಆ ವಿಷಯವನ್ನು ನೀವು 3ನೇ ವರದಿಂದ ನನಗೆ ದಯಪಾಲಿಸಬೇಕು, ಅಂದರೆ ಆತ್ಮವಿದ್ಯೆಯನ್ನು ನನಗೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ಮಾಡಿದಾಗ ಯಮಧರ್ಮ ನೇರವಾಗಿ ಬ್ರಹ್ಮವಿದ್ಯೆಯನ್ನು ಹೇಳಲಿಕ್ಕೆ ಆರಂಭ ಮಾಡಲಿಲ್ಲ. ಯಾಕೆ? ಬ್ರಹ್ಮವಿದ್ಯೆಯನ್ನು ಹಿಡಿದುಕೊಳ್ಳುವ ಪಾತ್ರತೆ ಇವನ ಅಂತಃಕರಣಕ್ಕೆ ಇದೆಯೋ ಅಥವಾ ಇಲ್ಲೋ? ವ್ಯರ್ಥ ಆಗ್ತದೆ. ಅವನ ಸಮಯನೂ ವ್ಯರ್ಥ, ನನ್ನ ಸಮಯನೂ ವ್ಯರ್ಥ. ಯಾವಾಗ ಅವನ ಅಂತಃಕರಣ ಬ್ರಹ್ಮವಿದ್ಯೆಯನ್ನು ಅವಗತ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲದ್ದಾದಾಗ. ಬ್ರಹ್ಮವಿದ್ಯೆಯನ್ನು ಅವಗತ ಅಂದರೆ ತಿಳಿದುಕೊಳ್ಳುವುದು. ಬ್ರಹ್ಮವಿದ್ಯೆಯನ್ನು ತಿಳಿದುಕೊಳ್ಳುವ ಯೋಗ್ಯತೆ ಅವನ ಅಂತಃಕರಣದಲ್ಲಿ ಇದ್ದದ್ದೇ ಆದರೆ ಇವನಿಗೆ ಮುಂದೆ ಬ್ರಹ್ಮವಿದ್ಯೆಯನ್ನು ಹೇಳಬೇಕು ಅಂತ ಪ್ರಲೋಭನೆಗೊಳಿಸುವುದಕ್ಕೆ ಆರಂಭ ಮಾಡಿದ. ಭಾಳ ದಿವಸ ದೇವತೆಗಳು ಕೇಳಿದ್ರೆ, ತಮ್ಮ ಇದು ಭಾಳ ಸೂಕ್ಷ್ಮವಾದ ವಿಷಯ, ಅಷ್ಟು ಸುಲಭವಾಗಿ ತಿಳಿಯುವಂಥದ್ದಲ್ಲ, ಅದನ್ನೇನು ಮಾಡ್ತೀವಿ ಬಿಡು, ಬೇರೆ ವರ ಕೊಡ್ತಾನೆ ತಗೋ ಅಂಥೇಳಿ ಪ್ರಲೋಭನೆಗೊಳಿಸುವುದಕ್ಕೆ ಆರಂಭ ಮಾಡಿದ. ಏನೇನು ಕೊಟ್ಟ ಅನ್ನೋದೆಲ್ಲ ಹಿಂದೆ ಎಷ್ಟೋ ಸಲ ಕೇಳಿದ್ದೀರಿ. 100 ವರ್ಷ ತುಂಬ ಆಯುಷ್ಯವುಳ್ಳ ಮಕ್ಕಳು ಮೊಮ್ಮಕ್ಕಳು ಕೊಡ್ತೇನೆ, ಅವರೆಲ್ಲರೂ ಬದುಕುವುದಕ್ಕಾಗಿ ಏನೇನು ಕೇಳ್ತಿ ಕೇಳು, ಬಂಗಾರ ಕೇಳು, ಬೆಳ್ಳಿ ಕೇಳು, ವಜ್ರ ವೈಡೂರ್ಯ, ಭೂಮಿ ಕೇಳು, ಸೀಮೆ ಕೇಳು, ಏನೇನು ಕೇಳ್ತಿ ಕೇಳು, ಅದನ್ನೆಲ್ಲ ಕೊಡ್ತೇನೆ ಅನ್ನೋ ಭಾವದಿಂದ 4 ಸಮುದ್ರಗಳ ಮಧ್ಯದಲ್ಲಿರುವ ಭೂಮಿಗೆ ನಿನ್ನನ್ನು ರಾಜನನ್ನಾಗಿ ಮಾಡುತ್ತೇನೆ, ಸಾಕಷ್ಟು ಆಯುಷ್ಯವನ್ನು ಕೊಡುತ್ತೇನೆ, ಸಾಕಷ್ಟು ಐಶ್ವರ್ಯವನ್ನು ಕೊಡುತ್ತೇನೆ, ಇನ್ನೂ ಏನೇನೋ ತೋರಿಸ್ತಾ ರಂಭಾದ್ಯ ಅಪ್ಸರೆಯರೆಲ್ಲ ಅಲ್ಲಿ ಮ್ಯಾಲಿದ್ರು, ಇವ್ರನ್ನೇನು ಸೇವಕಿಯರಾಗಿ ಬರ್ತಾರೆ, ಇವ್ರನ್ನೆಲ್ಲ ತೊಗೊಂಡು ಹೋಗು, ಆತ್ಮವಿದ್ಯೆಯನ್ನು ಮಾತ್ರ ಕೇಳಬೇಡ ಅಂದ. ನಚಿಕೇತ ಉತ್ತಮ ಅಧಿಕಾರಿಯಾಗಿದ್ದ. ಇವು ನಾಳೆವರೆಗೆ ಇರ್ತಾವೋ ಇಲ್ಲೋ ಗೊತ್ತಿಲ್ಲ, ನೀವು ಕೊಡುವ ಪದಾರ್ಥಗಳು. ಆದುದರಿಂದ ಏನೋ ಆಯುಷ್ಯ ಕೊಡ್ತೇನೆ ಅಂದು, ನಿಂದು ಆಯುಷ್ಯ ಅಲ್ಪ, ನಂದು ಆಯುಷ್ಯ ಅಲ್ಪ. ನೀ ಯಮಧರ್ಮ ಪದವಿಯಲ್ಲಿ ಎಲ್ಲಿವರೆಗೆ ಇರ್ತದೆಯೇ ಅಲ್ಲಿವರೆಗೆ ಬದುಕ್ತಿ. ಆ ಯಮನ ಪದವಿಯಿಂದ ಇಳಿದ ಮೇಲೆ ನೀನು ಒಂದಿನ ಹೋಗವನ, ನಿನ್ನ ಆಯುಷ್ಯನೂ ಮುಗಿತದೆ. ಅದಕ್ಕಾಗಿ ಇದು ಯಾವುದೂ ನನಗೆ ಬೇಕಾಗಿಲ್ಲ. ಬ್ರಹ್ಮವಿದ್ಯೆಯನ್ನು ಕೇಳಿದ್ದೀನಿ, ಆತ್ಮವಿದ್ಯೆಯನ್ನು ಕೇಳಿದ್ದೀನಿ, ಕೊಟ್ಟರೆ ಕೊಡು, ಕೊಡದ್ರೆ ವಾಪಸ್ ನಮ್ಮೂರಿಗೆ ಹೋಗಕ್ಕೆ ನನಗೇನು ಆಗಬೇಕಾಗಿಲ್ಲ ಅಂದ. ಆವಾಗ ಯಮಧರ್ಮನಿಗೆ ಭಾಳ ಸಂತೋಷ ಆಯಿತು. ಮತ್ತೆ ಮತ್ತೆ ನಿನ್ನಂತಹ ಶಿಷ್ಯರು ನನ್ನ ಬಳಿಗೆ ಬರಲಿ ಅಂತ ಕೇಳಿಕೊಂಡಿದ್ದಾನೆ. ಈ ಕಥಾ ನೆನಪು ಮಾಡಲಿಕ್ಕೆ ಕಾರಣ ಏನು ವಿಸ್ತಾರವಾಗಿ ಹೇಳೋದಿಲ್ಲ, ಹೇಳಿಲ್ಲ. ಕಾರಣ ಏನು ಅಂದ್ರೆ, ಇಲ್ಲಿ ಗುರು ಶಿಷ್ಯನ ಯೋಗ್ಯತೆಯನ್ನು ನೋಡಿ ಯಾರಿಗೆ ಕರ್ಮ ಹೇಳಬೇಕು, ಯಾರಿಗೆ ಉಪಾಸನೆ ಹೇಳಬೇಕು, ಅಥವಾ ಕರ್ಮೋಪಾಸನೆ ಯಾರಿಗೆ ಹೇಳಬೇಕು, ಸಮುಚ್ಚಯ ಅದು ಕರ್ಮೋಪಾಸನೆ, ಯಾರಿಗೆ ಕೇವಲ ಜ್ಞಾನ ಹೇಳಬೇಕು ಅನ್ನುವುದನ್ನು ತಿಳಿದುಕೊಂಡ ಮೇಲೆ ಹೇಳುವಂತಹ ವಿಷಯ. ನೇರವಾಗಿ ಒಮ್ಮೆಗೆ ಹೇಳೋದಿಲ್ಲ ಯಾರಿಗೂ ಏನು.
ಇಲ್ಲಿ ಬಂದಿರುವಂಥ ಶಿಷ್ಯ ಪರಮಾನುಭವ ಬೋಧೆ ನಾಮಕ ಗ್ರಂಥದಲ್ಲಿ ಬಂದಿರುವ ಶಿಷ್ಯ ಅಥವಾ ಶಿಷ್ಯರ ಸಮೂಹ ಅಂತ ಇಟ್ಕೊಟ್ರು. ಒಬ್ಬ ಆದರೂ ಆಗ್ಬೋದು, ಬಹುಮಂದಿ ಆದರೂ ಆಗ್ಬೋದು. ಅವ್ರು ಹೇಗಿದ್ದಾರೆ ಅನ್ನುವುದನ್ನು ಅರಿತಿರುವಂತಹ ಗುರು ಆರಂಭ ಏನು ಮಾಡ್ಯಾರ ಗ್ರಂಥ ಗೊತ್ತೈತಿಲ್ಲ ನಿಮ್ಗೆ. ಪರದೊಳು ಆಕಸ್ಮಿಕವಾದನು ಆ ಕಲ್ಪಿತ ಪುರುಷನು ನಿಖಿಲ ಭಾವದೊಡಗೂಡಿ. ಪರದೊಳು ಆತ್ಮತತ್ವದಲ್ಲಿ ಒಬ್ಬ ಕಲ್ಪಿತ ಪುರುಷ ತಯಾರಾದ, ಕಲ್ಪನೆ ಮಾಡಿದರು, ಕಲ್ಪಿತ ಪುರುಷ ತಯಾರಾದ, ಅವನಿಂದ ಈ ಜಗತ್ತು ಹುಟ್ಟಿತಂತ. ಅಪ್ಪ ಸುಳ್ಳಾದ್ಮೇಲೆ ಜಗತ್ತು ಹೆಂಗೆ ಸತ್ಯ ಆಕತಿ? ಕಲ್ಪಿತ ಪುರುಷ. ಈ ಕಲ್ಪಿತ ಪುರುಷನಿಂದ ಹುಟ್ಟಿರುವಂತಹ ಜಗತ್ತು ಇಲ್ಲ ಅಂತ ಆರಂಭ ಮಾಡಿದ್ದಾರೆ. ಇದು ಉಪಕ್ರಮ ಇದು. ಮುಗಿಸೋದು ಯಾವಾಗ ಅಂದ್ರೆ ಜಗತ್ತಿಲ್ಲ, ಕಲ್ಪಿತ ಪುರುಷನೂ ಇಲ್ಲ, ಜಗತ್ತು ಇಲ್ಲ ಅಂತ ಮತ್ತಂದು ಮುಗಿಸೋದು ಉಪಕ್ರಮ, ಉಪಸಂಹಾರ. ಅದು ಹೀಗೆ ಇರುವುದರಿಂದ ಇಲ್ಲಿ ಯಥಾರ್ಥವಾದ ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಿರುವ ಮಹಾನುಭಾವ ಶಿಷ್ಯನ ಯೋಗ್ಯತೆಯನ್ನು ನೋಡ್ತಾನೆ. ಅವನಲ್ಲಿ ಬರಬೇಕಾದ್ರೆ ಸಾಧನ ಚತುಷ್ಟಯ ಸಂಪದ್ಭರಿತನಾದವನೇ ಬರಬೇಕು. ಸಾಮಾನ್ಯರಿಗೆ ಅಲ್ಲಿ ಜಾಗಿಲ್ಲ, ಮತ್ತು ಬೇರೆ ಬೇರೆ ಜಾಗ ಇದಾವೆ, ಅಲ್ಲಿ ಹೋಗಿ ಉಪಾಸನ ಕರ್ಮ ಅನುಷ್ಠಾನ ಮಾಡಿಕೊಂಡು ಶುದ್ಧಿ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಕಳಿಸ್ತಾರೆ ಅವರು. ಯಥಾರ್ಥವಾದ ಶಿಷ್ಯನು ಮುಂದೆ ಕುಳಿತಾಗ ನಿಜಗುರು ಪುಷಿ ದಿಟವೆಂಬ ಕರ್ಮಿಯ ಓಲು ಮಿಥ್ಯಾಭೂತವಾದ ಜಗತ್ತು ಸತ್ಯವೆಂದು ತಿಳಿದುಕೊಂಡು ಶರೀರವೇ ನಾನೆಂಬುವ ಭಾವನೆಯುಳ್ಳಂತಹ ಗುರುವು ತನ್ನ ಶಿಷ್ಯರಿಗೆ ಹೇಗೆ ಹೇಳುತ್ತಾನೆಯೋ ಯಜ್ಞ ಯಾಗಾದಿಗಳನ್ನು ಹಾಗೆ ಇಲ್ಲಿ ಹೇಳುತ್ತಾನೇನು ನಿಜಗುರು ಅಂದರೆ ಇಲ್ಲ ಅಂತಾರೆ. ಪುಷಿ ನಿಯಮವನ್ನು ಬೋಧಿಸುವನೇ. ಯಾರಿಗೆ? ಶಿಷ್ಯರಿಗೆ. ಗುರುಗಳು ಶಾಸ್ತ್ರ ಯಾರಿಗೆ ಹೇಳೋದು? ತಮಗೆ ತಾವು ಹೇಳ್ಕೊಳ್ಳೋದು ಅಥವಾ ಶಿಷ್ಯರಿಗೆ ಹೇಳೋದು? ಶಿಷ್ಯರಿಗೆ ಶಾಸ್ತ್ರ ಹೇಳ್ತಾರೆ. ತಮಗೆ ತಾವೇ ಹೇಳೋದ್ರೆ ಆತ್ಮಾನುಸಂಧಾನದಲ್ಲಿ ಇರ್ತಾರೆ. ಅವ್ರು ಹೇಳೋ ಕೆಲಸ ಅಂತೂ ಇರೋದಿಲ್ಲ. ಅದಕ್ಕಾಗಿ ಇಲ್ಲಿ ಜಿಜ್ಞಾಸು ಎಂಥವಪ್ಪ ಅಂತ ಕೇಳಿದ್ರೆ ಅತ್ಯಂತ ಶುದ್ಧವಾದ ಅಂತಃಕರಣ ಉಳ್ಳವನು. ಅವನಿಗೆ ಸಮಸ್ತವೂ ಹೆಂಗೆ ಕಾಣ್ತದೆ ಅಂತ ಕೇಳಿದರೆ ನಿಸ್ಸಾರವಾಗಿ ಕಾಣ್ತದೆ. ಇದರಲ್ಲಿ ಸಾರಭೂತವಾದದ್ದೇನೂ ಇಲ್ಲ ಅಂತ ತಿಳ್ಕೊಂಡು ಬಂದಾನೆ. ಪ್ರಪಂಚದಲ್ಲಿ ಸಾರಭೂತವಾದದ್ದು ಏನೂ ಇಲ್ಲ ಅಂತ ತಿಳಿದುಕೊಂಡು ಪರಿಪಕ್ವ ಅಂತಃಕರಣವುಳ್ಳವನಾಗಿ ಬಂದಿದ್ದಾನೆ. ಮುಂದೆ ಪದ್ಯ ನೋಡೋಣ. ಈಗ ಈ ಜಗತ್ತ ಹೇಗಿದೆ ಅಂತ ಕೇಳಿದರೆ ಕನಸಿನ ವಿಕೃತಿಯಂತೆ ಇರೇ ನೆನಸಿನ ಜಗವು ಅನಿವಾರ್ಯಂ ಇಂತು ಕಾಣಿಸುವುದು. ವನಿತೆ ಕೇಳ್ ಪುಷಿ ನೇಮಗಳನ್ನು ಅದರಲ್ಲಿ ಮುನಿ ಮುಖ್ಯರು ಎಂತು ವಿಧಿಸುವರು. ಅದ್ವೈತ ಸಿದ್ಧಾಂತದ ಕೊನೆಯ ಭಾಗ ಇದು, ಆರಂಭ ಅಲ್ಲ. ಹೀಗಿರುವುದರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗೋದು ಕಷ್ಟ. ಆದರೂ ಗ್ರಂಥಗಳನ್ನು ಇಟ್ಟುಕೊಂಡು ಶಾಸ್ತ್ರಗಳು ನಡೀತಾ ಇದ್ದಾವೆ ಇಲ್ಲೆಂದೋ ಬಹಳ ದಿವಸಗಳಿಂದ. ಅದರಂತೆ ಪರಮಾನುಭವ ಬೋಧನೆ ನಡೆದಿದೆ. ನಿರ್ಗುಣ ಯೋಗ 4ನೇ ಸಂಧಿಯಲ್ಲಿ ನಾವೆಲ್ಲರೂ ಮಿಲಿತರಾಗಿದ್ದೇವೆ. ಜಗತ್ತಿನ ಬಗ್ಗೆ ಏನಂತಾರೆ ನೋಡ್ರಿ. ಕನಸಿನ ವಿಕೃತಿಯಂತೆ ಇರೇ ನೆನಸಿನ ಜಗವು. ನೆನಸಿನ ಜಗವು ಈ ಎಚ್ಚರಾವಸ್ಥೆಯಲ್ಲಿ ತೋರುವಂತಹ ನಮ್ಮ ಈ ಜಗತ್ತು, ಎದುರಿಗಿರುವಂಥ ಜಗತ್ತು. ಯಾರಿಗೆ ಎಚ್ಚರಾವಸ್ಥೆ? ಸಾಮಾನ್ಯರಿಗೆ ಎಚ್ಚರಾವಸ್ಥೆ. ತತ್ವಜ್ಞಾನಿದಲ್ಲ ಸುದ್ದಿ. ಸಾಮಾನ್ಯರಿಗೆ ಎಚ್ಚರದ ಅವಸ್ಥೆ. ನೆನಸು ಅಂದ್ರೇನು? ಜಾಗೃತ ಅವಸ್ಥೆ ಅಂತ. ಯಾರಿಗೆ ಜಾಗ್ರ? ಸಾಮಾನ್ಯರಿಗೆ. ಇಲ್ಲಿ ತತ್ವಜ್ಞಾನಿಗೆ ಜಾಗ್ರ ಅಂತ ಹೇಳೋಸುದಿಲ್ಲ ನಮಗೆ. ನೆನಸಿನ ಜಗವು ಜಾಗೃತ ಅವಸ್ಥೆಯಲ್ಲಿ ತೋರುವಂತಹ ಜಗತ್ತು ಹೇಗಿದೆ ಅಂತ ಕೇಳಿದರೆ ಬರೀತಾರೆ, ಕನಸಿನ ವಿಕೃತಿ ಅಂತೀರೇ. ಕನಸಿನಲ್ಲಿ ಕಲ್ಪನೆ ಮಾಡಿಕೊಂಡಿದ್ದಾನೆ. ಕನಸು ಬಿದ್ದಾಗ ಅವನ ಮನಸ್ಸೇ ಏನೇನೋ ಆಗೈತೆ. ಅಲ್ಲಿ ಸಾಕ್ಷಿ ಚೇತನದಲ್ಲಿ ಇವನ ಮನಸ್ಸು ಏನೇನೋ ಕಲ್ಪನೆ ಮಾಡಿಕೊಂಡಿತು. ನಿಮಗೆಲ್ಲರಿಗೂ ಕನಸಂತೂ ಬೀಳ್ತೈತೆ, ಅದನ್ನು ವಿವರಣೆ ಮಾಡಬೇಕಾಗೈತೇನೆ? ಇಲ್ಲ. ನಿಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಸ್ವಪ್ನಗಳು ಬೀಳ್ತಾವೆ. ಯಾರ್ಯಾರಿಗೆ ಏನೇನೋ ಸ್ವಪ್ನ ಬೀಳ್ತಾವೆ. ಆಯಾ ಸ್ವಪ್ನದಲ್ಲಿ ಏನೇನೋ ವ್ಯವಹಾರ ಇರ್ತದೆ. ಪರಂತು ಅದು ಜಾಗೃತ ಅವಸ್ಥೆಯಲ್ಲಿ ಸತ್ಯ ಏನು ಅಂತ ಕೇಳಿದರೆ ಸುಳ್ಳು. ಕನಸಿನ ವಿಕೃತಿ ಅಂತೀರಿ ನೆನಸಿನ ಜಗವು.
ಕನಸಿನಲ್ಲಿ ಹೇಗೆ ಪದಾರ್ಥಗಳು ತೋರುತ್ತವೆಯೋ ಹಾಗೆ ಇದಕ್ಕೂ ಅಷ್ಟೇ ಅಸ್ತಿತ್ವ ಇದೆ, ಇದಕ್ಕೂ ಅಷ್ಟೇ ಅಸ್ತಿತ್ವ ಇದೆ. ಆದರೆ ಆ ಕನಸು ಸುಳ್ಳಾಗಿ ಕಾಣ್ತದೆ ಎಚ್ಚರ ಆದ ಕೂಡಲೇ. ಈ ಜಗದ್ರೂಪ ಕನಸು ಸುಳ್ಳಾಗಿ ಕಾಣ್ತಾ ಇಲ್ಲ. ಬಂದದ್ದು ಹಿಂದೆ ವಿಷಯ ಬಂದತ್ತೆ, ಯಾಕೆ ಕಾಣ್ತಾ ಇಲ್ಲ? ಎಚ್ಚರ ಆಗಿಲ್ಲ. ಮತ್ತು ನಾವೆಲ್ಲ ಮಕ್ಕೊಂಡಿದ್ದೇವೇನ? ಇಲ್ಲಿ ಕೂತವರು ನಮ್ಗೆ ಎಚ್ಚರ ಆಗಿಲ್ಲೇನ ಅಂತ ಶಾಸ್ತ್ರಕ್ಕೆ ಪ್ರಶ್ನೆ ಮಾಡಿದ್ರೆ ಹೇಳ್ತದೆ ಎಚ್ಚರ ಆಗಿಲ್ಲ. ಯಾಕೆ ಎಚ್ಚರ ಆಗಿಲ್ಲ? ಏನು ಮಾಡಕ್ಕೆ ಬಂದಿದ್ದಿ ಅದನ್ನು ಮರ್ತಿದ್ದಿ. ಈ ಮಾನವ ಶರೀರ ತೊಟ್ಟುಕೊಂಡು ಏನು ಮಾಡಕ್ಕೆ ಬಂದಿದ್ದಿ ಅನ್ನುವುದನ್ನೇ ಮರೆತಿರುವಿ. ಆದುದರಿಂದ ಎಚ್ಚರ ಆಗಿಲ್ಲ. ನೀನು ಅಲ್ಲದ, ನಿನ್ನದು ಅಲ್ಲದ ಶರೀರವೇ ನಾನಂತ ತಿಳ್ಕೊಂಡಿದ್ದೀಯಲ್ಲ, ಇದುವೇ ನಿದ್ರೆ. ನಿದ್ರೆ ಅಂದ್ರೇನು? ಶರೀರವೇ ನಾನೆಂದು ತಿಳಿದುಕೊಂಡಿರುವುದೇ ನಿದ್ರೆ ಈ ಶಾಸ್ತ್ರದಲ್ಲಿ. ಅದಕ್ಕಾಗಿ ಎಚ್ಚರಾಗಿಲ್ಲ. ಅಜ್ಞಾನವೆಂಬುವ ದೀರ್ಘವಾದ ನಿದ್ರೆಯಲ್ಲಿ ನಮ್ಮ ವ್ಯವಹಾರ ನಡೆದಿದೆ. ಅದಕ್ಕಂದರೂ ಎಚ್ಚರಾಗಿಲ್ಲ ಅಂತ. ಕನಸಿನ ವಿಕೃತಿಯಂತಿರೇ ನೆನಸಿನ ಜಗವು. ನೆನಸಿನ ಜಗವು ಅಂದರೆ ಜಾಗರದಲ್ಲಿ ತೋರುವಂತಹ ಜಗತ್ತು ಕನಸಿನ ಪದಾರ್ಥಗಳಂತೆ ಇದೆ. ಅನಿವಾರ್ಯಂ ಇಂತು ಕಾಣಿಸುವುದು. ಹೀಗೆ ಕಾಣಿಸುವುದು ಅನಿವಾರ್ಯ. ಇಲ್ಲಿ ತತ್ವಜ್ಞಾನಿಗೂ ಜಗತ್ ಕಾಣ್ತದೆ, ಅಜ್ಞಾನಿಗೂ ಜಗತ್ ಕಾಣ್ತದೆ. ತತ್ವಜ್ಞಾನಿ ನಾನು ಶರೀರ ಮೊದಲು ಮಾಡಿಕೊಂಡು ಎಲ್ಲ ಮಿಥ್ಯೆ ಅಂತ ತಿಳ್ಕೊಂಡಿದ್ದಾನೆ. ಅಜ್ಞಾನಿ ತನ್ನ ಶರೀರ ಮೊದಲು ಮಾಡಿಕೊಂಡು ಎಲ್ಲ ಸತ್ಯ ಅಂತ ತಿಳ್ಕೊಂಡಿದ್ದಾನೆ. ಇಷ್ಟೇ ವ್ಯತ್ಯಾಸ, ಮತ್ತೇನು ವ್ಯತ್ಯಾಸ ಇಲ್ಲ. ಒಬ್ಬ ಪೂರ್ವಕ್ಕೆ ಮುಖ ಆಗ್ಯಾನ, ಒಬ್ಬ ಪಶ್ಚಿಮಕ್ಕೆ ಮುಖ ಆಗ್ಯಾನ. ದೃಷ್ಟಾಂತ ನೋಡೋಣ ಹಂಗೆ ಸುಮ್ಮನೆ. ಒಬ್ಬ ಪೂರ್ವಕ್ಕೆ ಮುಖ ಆಗಿ ನಿಂತಾನ, ಇನ್ನೊಬ್ಬ ಪಶ್ಚಿಮಕ್ಕೆ ಮುಖ ಆಗಿ ನಿಂತಾನ. ಪೂರ್ವಕ್ಕೆ ಮುಖ ಆಗಿ ನಿಂತವ ಬೆಳಗಿನ ಜಾವದಲ್ಲಿ, ಇದು ಸಾಧಾರಣ 8-9 ಗಂಟೆಗೆ ನೆರಳು ದಾಟಿದಾನ, ತನ್ನ ನೆರಳನ್ನು ದಾಟಿದ್ದಾನೆ. ಪಶ್ಚಿಮ ಕಡೆ ಮುಖ ಆಗಿ ನಿಂತವ ಅವನು ನೆರಳು ದಾಟ್ಯಾನೇನ? ಅವನ ನೆರಳು ಮುಂದೆ ಬಿದ್ದತಿ. ಪೂರ್ವಕ್ಕೆ ಮುಖ ಆದ ಅವನ ನೆರಳು ಹಿಂದೆ ಬಿದ್ದತಿ. ಒಬ್ಬ ನೆರಳು ದಾಟಿ ನಿಂತಾನ, ಒಬ್ಬ ನೆರಳು ಹಿಂದೆ ನಿಂತಾನ. ನೆರಳು ದಾಟಿ ನಿಂತವ ತತ್ವಜ್ಞಾನಿ, ನೆರಳಿನ ಹಿಂದೆ ನಿಂತವ ಅಜ್ಞಾನಿ ಸಾಧಕ. ಇಬ್ಬರು ನೋಡ್ತಾರೆ, ಜಗತ್ತು ನೋಡೋದು ಇಲ್ಲಂತಿಲ್ಲ. ಒಬ್ಬ ಸತ್ಯ ಅಂತ ನೋಡ್ತಾನೆ, ಒಬ್ಬ ಸುಳ್ಳ ಅಂತ ನೋಡ್ತಾನೆ. ಮತ್ತು ಈ ನೆರಳಿನ ದೃಷ್ಟಾಂತ ಯಾಕೆ ಅಂದರೆ ಅವನು ದಾಟಿದಾನೆ, ಈ ಜಗದ್ರೂಪ ನೆರಳನ್ನು ದಾಟಿದಾನ ಅವನು ತತ್ವಜ್ಞಾನಿ. ಜಗದ್ರೂಪ ನೆರಳನ್ನು ದಾಟಿಲ್ಲ ಅಜ್ಞಾನಿ. ಇನ್ನು ಇದ್ರಾಗ ಇದ್ದಾನೆ, ಶರೀರದಾನ ಅಂತ ಕುಳ್ತಿದ್ದಾನೆ. ಅದಕ್ಕೆ ಇಬ್ಬರಿಗೂ ಕಾಣ್ತದೆ, ಕಾಣೋದಿಲ್ಲ ಅಂತಲ್ಲ, ಕಾಣೋದು ಅನಿವಾರ್ಯ, ಇಬ್ಬರಿಗೂ ಕಾಣ್ತದೆ. ಆದರೆ ಒಬ್ಬ ಸತ್ಯ ಅಂತ ತಿಳ್ಕೊಂಡ, ಒಬ್ಬ ಮಿಥ್ಯ ಅಂತ ತಿಳ್ಕೊಂಡ, ಇಷ್ಟೇ ವ್ಯತ್ಯಾಸ. ಅನಿವಾರ್ಯಂ ಇಂತು ಕಾಣಿಸುವುದು. ಈ ರೀತಿಯಾಗಿ ಕಾಣಿಸುವುದು ಅನಿವಾರ್ಯ. ಅದನ್ನೇನು ಮಾಡೋಕ್ಕೆ ಹೋಗಬೇಡ್ರಿ. ಜಗತ್ತು ಸುಳ್ಳು ಆದಕೊಳ್ಳಿ ಏನು ಮಾಡೋಕ್ಕೆ ಹೋದ್ಗಿದ್ದೀರಿ ಅಂತ ಇಲ್ಲೊಂದು ಅಭಿಪ್ರಾಯ. ಜಗತ್ತು ಸುಳ್ಳು, ಮನೆ ಸುಳ್ಳು, ಎಲ್ಲ ಸುಳ್ಳು ಅಂದಾರ ಕಡ್ಡಿ ಕೊರೆದು ಬೆಂಕಿ ಹೆಚ್ಚಿಬಿಡು ನಂದ್ಗಿಂದೇರಿ. ಅದನ್ನೇನು ಮಾಡೋಕ್ಕೆ ಹೋಗಬೇಡ್ರಿ. ನೋಡುವ ಭಾವನೆ ಬದಲು ಮಾಡಿಕೊಡ್ರಿ, ತಿಳ್ಕೊಳ್ರಿ. ವನಿತೆ ಎಲೈ ಮೈತ್ರಿಯೇ ಕೇಳು, ಏಕಾಗ್ರವಾಗಿ ಕೇಳು. ಪುಸಿ ನಿಯಮಗಳನ್ನು ಅದರಲ್ಲಿ ಅಂದರೆ ಮಿಥ್ಯಾಭೂತವಾದ ಜಗತ್ತಿನಲ್ಲಿ ಪುಸಿ ನಿಯಮಗಳನ್ನು ಅಂದರೆ ಕರ್ಮಕಾಂಡೋಕ್ತ ಉಪಾಸನಾ ಕಾಂಡೋಕ್ತ ವಿಷಯಗಳು, ಅವು ಪುಸಿ ನಿಯಮಗಳು. ಮುನಿ ಮುಖ್ಯರು ಎಂತೂ ವಿಧಿಸುವರು. ಮುನಿ ಮುಖ್ಯರು ಅಂದರೆ ಇಲ್ಲಿ ತತ್ವಜ್ಞಾನಿಗಳು. ಶಿಷ್ಯರಿಗೆ ಕರ್ಮ ಮಾಡು, ಉಪಾಸನೆ ಮಾಡು ಅಂತ ಹೇಳುವುದೇ ಇಲ್ಲ. ಅದಕ್ಕೆ ನಚಿಕೇತನ ಕಥೆ ನೆನಪು ಮಾಡಿ ಇಟ್ಟಿದ್ದೇನೆ. ನಚಿಕೇತನಿಗೆ ನೇರವಾಗಿ ಬ್ರಹ್ಮವಿದ್ಯೆಯನ್ನೇ ಹೇಳಲಿಕ್ಕೆ ಆರಂಭ ಮಾಡಿದ ತತ್ವಜ್ಞಾನಿ ಆಗಿರುವಂತಹ ಯಮಧರ್ಮ ನೇರವಾಗಿ ಬ್ರಹ್ಮವಿದ್ಯೆಯನ್ನೇ ಹೇಳಲಿಕ್ಕೆ ಆರಂಭ ಮಾಡಿದ. ಆದರೆ ತತ್ವಪೂರ್ವದಲ್ಲೇ ಪರೀಕ್ಷೆ ಮಾಡಿದ, ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಿದ. ಬ್ರಹ್ಮವಿದ್ಯೆಯನ್ನು ಗ್ರಹಿಸುವ ಯೋಗ್ಯತೆ ಇದೆ ಅಂತ ಯಾವಾಗ ಕಂಡುಕೊಂಡನೋ ಯಮಧರ್ಮ, ಆವಾಗ ನೇರವಾಗಿ ಬ್ರಹ್ಮವಿದ್ಯೆಯನ್ನೇ ಉಪದೇಶ ಮಾಡಿದ. ಇಲ್ಲಿ ಕರ್ಮನೂ ಇಲ್ಲ, ಉಪಾಸನೆಯೂ ಇಲ್ಲ. ಇಲ್ಲಿಯೂ ಅಷ್ಟೇ ಗ್ರಂಥಕಾರರ ಅಭಿಪ್ರಾಯದಲ್ಲಿ ಇದು ಬೃಹದಾರಣ್ಯಕೋಪನಿಷತ್ತ, ಸಾಮಾನ್ಯ ಉಪನಿಷತ್ತಿನ ವಿಷಯ ಅಂತೂ ಅಲ್ಲ. ಹೀಗಾಗಿ ಬೃಹದಾರಣ್ಯಕ ಉಪನಿಷತ್ತು ಏನು ಹೇಳ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುನಿ ಮುಖ್ಯರು ತತ್ವವೇತ್ತರು ತಮ್ಮ ಶಿಷ್ಯರಿಗೆ ಕರ್ಮ ಉಪಾಸನೆಗಳನ್ನು ಹೇಳಲಾರರು. ಮೈತ್ರಿಯು ಕೇಳಿದಲ್ಲ ಆರಂಭದಲ್ಲಿ, ನನಗೆ ಕರ್ಮ ಉಪಾಸನೆ ಹೇಳಕ್ಕೆ ಹೋಗಬೇಡ ಮಾರಾಯ, ನನಗೆ ವಯಸ್ಸಾಗೈತೆ, ಅದನ್ನು ಮಾಡೋಕ್ಕಾಗೋದಿಲ್ಲ,
ಏನು ಮಾಡಿದರೆ ನನಗೆ ಸುಖದ ಪ್ರಾಪ್ತಿ ಆಗಬೇಕು, ದುಃಖದ ನಿವೃತ್ತಿ ಆಗಬೇಕು, ಅದನ್ನಷ್ಟೇ ಹೇಳು ಅಂತ ಕೇಳಿದಾಗ ಅಭಿಪ್ರಾಯ ಏನದ್ರದ್ದು? ಕರ್ಮೋಪಾಸನೆ ಮಾಡುವ ಕೆಲಸ ಇಲ್ಲ, ಕರ್ತವ್ಯ ಇಲ್ಲ, ನಂದು ಚಿತ್ತ ಶುದ್ಧಿ ಆಗಿದೆ ಅಂತ ಅಭಿಪ್ರಾಯ ಅಲ್ಲೇ. ಹೀಗಾಗಿ ಇಲ್ಲಿ ತತ್ವಜ್ಞಾನಿಯಾದವನು ತನ್ನ ಶಿಷ್ಯರಿಗೆ ಕರ್ಮ ಉಪಾಸನೆಗಳನ್ನು ಹೇಳೋದಿಲ್ಲ, ಕೇವಲ ಜ್ಞಾನವನ್ನು ಮಾತ್ರ ಹೇಳ್ತಾನೆ, ಕರ್ಮ ಉಪಾಸನೆಗಳನ್ನು ಹೇಳೋದಿಲ್ಲ. ಮುಂದೆ ಏನೇನೋ ಬರ್ತದೆ ಬಂದಾಗ ನೋಡೋಣ ವಿಸ್ತಾರವಾಗಿ. ಈಗಂತೂ ಇಷ್ಟು ಸಾಕಿದಕ್ಕೆ ಶಬ್ದಾರ್ಥ. ಮುನಿ ಮುಖ್ಯರು ಎಂತೂ ವಿಧಿಸುವರು. ಎರಡನೇ ನುಡಿ ನೋಡ್ರಿ. ಪರಮಾತ್ಮನು ಅದ್ವಯನು ಅನಂತನು ಅಚ್ಯುತನು ಆಗಿ ಪರಿಕಿಸೆ ಜಗವು ಇದು ಖುಷಿಯೂ ಆಗಿ ಪರಮಾರ್ಥವು ಎಂದು ನಿಯಮ ವಿಧಿಗಳನ್ನು ಇಲ್ಲಿ ಗುರುವರನು ಎಂದು ಬೋಧಿಸುವನು. ಏನು ಮಾಡಿದ್ದೇನೆ? ಪದಚ್ಛೇದ ಮಾಡಿದ್ದೇನೆ ನೋಡ್ರಿ. ಪರಮಾತ್ಮ ಹೇಗಿದ್ದಾನ ಅಂದರೆ ಆತ್ಮತತ್ವ ಹೇಗಿದೆ ಅಂತ ಇದರ ಅರ್ಥ. ಪರಮಾತ್ಮ ಅವನು ಅದ್ವಯ, ಅವನು ಬಿಟ್ಟು ಮತ್ತೊಂದಿಲ್ಲ, ಅದ್ವಯ. ಅನಂತ, ನಾಶ ಆಗೋದಿಲ್ಲ, ಯಾವಾಗಲೂ ಇರುವಂಥದ್ದು ಅನಂತ. ಅಂತ ಇಲ್ಲ, ಅಂತ ಅಂದ್ರೆ ಕೊನೆ, ಅಂತಿಲ್ಲದ್ದು ಅನಂತ, ನಾಶವಾಗುವತನ ಇಲ್ಲ, ಅನಂತನು. ಅಚ್ಯುತನು ಇದೆ, ನಿನ್ನೆ ಪ್ರವಚನದಲ್ಲಿ ಬಂದಿದೆ ಇದೆಲ್ಲ. ಅಚ್ಯುತನು, ಚ್ಯುತಿಯನ್ನು ಹೊಂದಲಾರದವನು ಅಂದರೆ ಯಾವುದರಿಂದಲೂ ಚ್ಯುತಿ ಅನ್ನೋದಿಲ್ಲ, ಅವಾಗ ಶರೀರವೇ ಇಲ್ಲ, ಅವನ ಧನ ಕನಕ ವಸ್ತು ವಾಹನ ಯಾವುದೂ ಇಲ್ಲ, ಅವನಲ್ಲಿ ಶರೀರವೇ ಇಲ್ಲ, ಚ್ಯುತಿ ಹೊಂದೋದಂತೂ ಇಲ್ಲವೇ ಇಲ್ಲ. ಅಚ್ಯುತನು ಆಗಿ ಪರಿಕಿಸೆ ವಿಚಾರ ಮಾಡಲು ಜಗವಿದು ಖುಷಿಯಾಗಿ, ಈ ಜಗತ್ತು ವಿಚಾರ ಮಾಡಿದವರಿಗೆ ಸುಳ್ಳಾಗಿ ಕಾಣ್ತದ, ವಿಚಾರ ಮಾಡಲಾರದವರಿಗೆ ಸತ್ಯವಾಗಿ ಕಾಣ್ತದ. ವಿಚಾರ ಮಾಡಿದಾಗ ಇದಕ್ಕೆ ಅಸ್ತಿತ್ವವೇ ಇಲ್ಲ, ಇದಕ್ಕೆ ಅಸ್ತಿತ್ವವೇ ಇಲ್ಲ, ಖುಷಿಯಾಗಿ ಕಾಣ್ತದೆ. ಇದು ಜಗವಿದು ಖುಷಿಯೂ ಆಗಿ ಪರಮಾರ್ಥವು ಎಂದು, ಈ ಜಗತ್ತು ತೋರ್ತದ ಅಂದಮೇಲೆ ಯಥಾರ್ಥವಾಗಿ ಇದೆ ಅಂತ ಭಾವನೆಯನ್ನು ಮಾಡಿಕೊಂಡು ನಿಯಮ ವಿಧಿಗಳನ್ನು ಇಲ್ಲಿ ಗುರುವರನು ಎಂದು ಬೋಧಿಸುವನು. ಖುಷಿಯಾದ ಜಗತ್ತ ಸತ್ಯ ಇದೆ ಅಂತ ಹೆಂಗೆ ಒಪ್ಪಿಕೊಳ್ತಾನೆ ಗುರು? ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳದೇ ಇರುವುದರಿಂದ ನಿಯಮ ವಿಧಿಗಳನ್ನು ಇಲ್ಲಿ ಅಂದರೆ ಕರ್ಮಕಾಂಡ ಉಪಾಸನಾಕಾಂಡ ವಿಷಯಗಳನ್ನು ಇಲ್ಲಿ ಗುರುವರನು ಎಂದು ಬೋಧಿಸುವನು. ತತ್ವಜ್ಞಾನಿಯಾಗಿರುವಂತಹ ಗುರು ಶಿಷ್ಯನಿಗೆ ಹೇಳೋದಿಲ್ಲ ನಕ್ತಾರೆ ಇಲ್ಲಿ. ಯಾಕೆ? ಶಿಷ್ಯನ ಹೃದಯ ಪರಿಪಕ್ವಾಗೈತಿ, ಪರಿಪಕ್ವಾದ್ದರಿಂದ ಅವನಿಗೂ ಹೇಳೋದಿಲ್ಲ. ಈ ಪೂರ್ವ ಪ್ರವಚನದಲ್ಲಿ ಮಾತು ಬಂದಿದೆ, ಶಿಷ್ಯನ ಸ್ವರೂಪಕ್ಕೂ ನನ್ನ ಸ್ವರೂಪಕ್ಕೂ ಏನೂ ಭೇದ ಇಲ್ಲ ಅಂತ ಕಂಡುಕೊಂಡಿರುವ ಗುರುನಾಥ ಇವನು. ಯಾಕೆ? ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ ಇತ್ಯಾದಿ ಶ್ರುತಿ ಸ್ಮೃತಿಗಳನ್ನು ನೆನಪು ಮಾಡಿದಾಗ ತನ್ನನ್ನು ಎಲ್ಲರನ್ನು ತನ್ನಲ್ಲಿಯೂ ಕಾಣುವವನೇ ತತ್ವಜ್ಞಾನಿ. ತನ್ನ ಸ್ವರೂಪಕ್ಕೂ ಇನ್ನುಳಿದ ಪ್ರಾಣಿಗಳ ಸ್ವರೂಪಕ್ಕೂ ಶುನಿಚೈವ ಶಪಾಕೇಚ ಪಂಡಿತಾ ಸಮದರ್ಶಿನಃ ಗೀತೆ ಇವೆಲ್ಲವನ್ನು ನೆನಪು ಮಾಡಿದಾಗ ಶಿಷ್ಯನ ಸ್ವರೂಪಕ್ಕೂ ನನ್ನ ಸ್ವರೂಪಕ್ಕೂ ಭೇದ ಇಲ್ಲ. ನಾನು ಹೇಗೆ ಅಖಂಡ ಚೈತನ್ಯ ಸ್ವರೂಪನೋ ಹಾಗೆ ಶಿಷ್ಯನೂ ಅಖಂಡ ಚೈತನ್ಯ ಸ್ವರೂಪನೂ ಆಗಿದ್ದಾನೆ. ಪರಂತು ಅವಿದ್ಯೆ ಅನ್ನೋ ಉಪಾಧಿಯನ್ನು ಆತನು ಕಳಚಿಕೊಂಡಿಲ್ಲ. ಅಜ್ಞಾನ ಒಂದ ಬಾಕಿ ಇದೆ, ಅಲ್ಲಿ ಕಳಚಿಕೊಂಡಿಲ್ಲ. ಆ ಅಜ್ಞಾನ ಅನ್ನುವ ಉಪಾಧಿಯನ್ನು ನಿವಾರಿಸುವುದಷ್ಟೇ ನನ್ನ ಕೆಲಸ. ಶಿಷ್ಯನನ್ನು ಹೊಸದಾಗಿ ಬ್ರಹ್ಮನನ್ನು ಮಾಡೋದಿಲ್ಲ, ಅವನು ಮೊದಲೇ ಬ್ರಹ್ಮ ಇದ್ದಾನ. ಮುಕ್ತಶ್ಚ ವಿಮುಚ್ಯತೆ, ಅವನು ಮೊದಲು ಮುಕ್ತಿದಾನ. ಆದರೆ ಬದ್ಧನು ಅಂತ ಅವನ ಭ್ರಾಂತಿಯಾಗಿದೆ. ಆ ಭ್ರಾಂತಿಯನ್ನು ತೆಗೆದು ಹಾಕುವುದಷ್ಟೇ ನನ್ನ ಕರ್ತವ್ಯ ಅಂತ ಗುರುಗಳು ತಿಳಿದುಕೊಂಡು ಎಂತಹ ಶಿಷ್ಯರಿಗೆ? ಚಿತ್ತಶುದ್ಧಿಯನ್ನು ಹೊಂದಿರುವ ಶಿಷ್ಯರಿಗೆ ತತ್ವೋಪದೇಶವನ್ನು ಮಾಡುವಂತಹ ಭಾಗ ಇದು. ಹೀಗೆ ಅರ್ಥ ಮಾಡಿದಾಗ ಏನಾಯಿತು? ಈ ಜಗತ್ತು ಮಿಥ್ಯಾಭೂತ, ಸುಳ್ಳು ಅನ್ನೋದು ನಿಶ್ಚಯ ಆದಾಗ ಈ ಜಗತ್ತು ಸತ್ಯ ಎಂಬುವ ಭಾವನೆಯನ್ನು ಮಾಡಿಕೊಂಡು ಶಿಷ್ಯರಿಗೆ ಕರ್ಮ ಉಪಾಸನೆಗಳನ್ನು ಹೇಳುತ್ತಾನೆ. ಏನಂದ್ರೆ ಹೇಳುವುದಿಲ್ಲ ಅಂತ ಉತ್ತರ. ಅದಕ್ಕೆ ನಿಯಮ ವಿಧಿಗಳನ್ನು ಇಲ್ಲಿ ಗುರುವರನು ಎಂದು ಬೋಧಿಸುವನು. ವಿಧಿಗಳ ನಿಲ್ಲಿ ಅಲ್ಲೇನಿದೆ ನಿಮ್ಮ ಪುಸ್ತಕದಾಗ? ವಿಧಿಗಳನ್ನು ಅಲ್ಲಿ ಅಂತತೇವೆ, ವಿಧಿಗಳ ನಿಲ್ಲಿ ಅಂತತೇವೆ.
ನೀ ಆಗೈತಿ. ಆಯ್ತು, ನೀ ಇದ್ರೆ ಆಯಿತು. ಯಾವುದೋ ಒಂದೊಂದು ಪುಸ್ತಕದಾಗ ವಿಧಿಗಳನ್ನು ಅಲ್ಲಿ ಅಂತ ಆಗೈತಿ, ಇಲ್ಲಿ ವಿಧಿಗಳನ್ನು ಇಲ್ಲಿ ಎಂದು ಬೋಧಿಸುವನು. ನೋಡ್ರಿ ಇದು ಹೆಂಗಾಕತ್ತೇವೆ ಮುಂದೆ ನೋಡಿ. ತನುವಿದು ತಾನಲ್ತು, ತನು ತನ್ನದು ಅಲ್ಲವು. ಆ ತನು ಮಿಥ್ಯೆಯು, ಅದರಲ್ಲಿ ವಿಧಿಯನು ತನುವಿರಹಿತನಾದ ಆತ್ಮನಿಗೆ ನಿಜತತ್ವವನ್ನು ಬಲ್ಲವರ್ ನೋಡಲ್ ವರೆಗುಮೆ. ಪದಚ್ಛೇದ. ಶಿಷ್ಯರಿಗೆ ಹೇಳ್ತಾ ಇದ್ರೆ ನೀ ಶರೀರ ಅಲ್ಲ ಅನ್ಬೇಕಾ? ಇಲ್ಲಿ ಏನು ಬರ್ದಾರು? ತನುವು ಇದು ತಾಣ ಅಲ್ಲ, ಈ ಶರೀರ ನಾನು ಅಲ್ಲ, ಈ ತನುವು ಇದು ಬಿಡಿಸ್ರಿ ಅಲ್ಲೇ, ಇದು ಶರೀರ ನಾನು ಅಲ್ಲ, ತಾನೂ ಅಲ್ಲ. ತನು ತನ್ನದು ಅಲ್ಲ, ಶರೀರ ನನ್ನದು ಅಲ್ಲ, ನಾನೂ ಅಲ್ಲ, ಶರೀರ ನನ್ನದು ಅಲ್ಲ. ಮತ್ತು ಶರೀರ ಯಾರ್ದ? ಪಂಚಭೂತಗಳಿಂದ ನಿರ್ಮಾಣವಾದದ್ದು ಶರೀರ. ತಿಳಿಸಾಕಿದೆಲ್ಲ ಮಾತು. ಪಂಚಭೂತಗಳು ಎಲ್ಲಿದ್ದಾವೆ? ಇಲ್ಲಿ ಎಲ್ಲ ಸುಳ್ಳು ಅಂತ ಹೇಳಕ್ಕೆ ಹೊಂಟಾರೆ. ತಿಳಿಸುವುದಕ್ಕಾಗಿ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ. ಮೊದಲ ಪಂಚಕರಣ ಎಲ್ಲ ಹೇಳ್ಕೊಂಬಂದಾರ. ಹೇಳ್ಕೊಂಬಂದಾರ. ಇದು ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಕನಸಿನ್ಯಾಗ. ತನುವಿದು ತಾನಲ್ಲ, ತನು ತನ್ನದು ಅಲ್ಲವು. ಆತನು ಅಂದ್ರೆ ಅಂತಹ ಶರೀರ, ಶಿಷ್ಯನ ಶರೀರವು ಕೂಡ. ಈಗ ಆತನು ಅಂತ ಅಲ್ಲಿಗೆ ಹೋಗ್ರಿ ಸ್ವಲ್ಪ. ಈ ನಾನು ಶರೀರ ಹ್ಯಾಂಗೋ ಹಂಗೆ ಶಿಷ್ಯನ ಶರೀರವು ಕೂಡ. ಅವನೂ ಅಲ್ಲ, ಅವಂದೂ ಅಲ್ಲ. ಆತನು ಮಿಥ್ಯೆಯು, ಆ ಶರೀರ ಮಿಥ್ಯಾಭೂತವಾಗಿದೆ, ತೋರ್ತದಷ್ಟೇ ಮಿಥ್ಯೆಯು. ಅದರಲ್ಲಿ ಇಲ್ಲಿ ಬಂತು, ಅದರಲ್ಲಿ ಆ ಶರೀರದಲ್ಲಿ ವಿಧಿಯನು, ಅದೇ ಕರ್ಮೋಪಾಸನೆಗಳನ್ನು ತನುರಹಿತನಾದ ಆತ್ಮನಿಗೆ. ನೋಡ್ರಿ ಇಲ್ಲಿ ಏನಂತಾರೆ? ತನುರಹಿತನಾದ ಆತ್ಮನಿಗೆ ಶಿಷ್ಯನ ಸ್ವರೂಪ ಎಂಥದ್ದು ಅಂತ ಕೇಳಿದರೆ, ಶರೀರಕ್ಕೆ ಸಾಕ್ಷಿಯಾಗಿರುವ ಯಾವ ಚೈತನ್ಯವಿದೆಯೋ ಅದುವೇ ಅವನ ನಿಜವಾದ ಸ್ವರೂಪ. ಪರಂತು ಅವನು ಮರತಂತೆ ಆಗಿದೆ. ಅದನ್ನು ನೆನಪಿಗೆ ತಂದು ಕೊಡೋದು ಅಷ್ಟೇ ಕೆಲಸ ಅನ್ನುವ ಭಾವ ಇಲ್ಲಿ ಮೂಡ್ತದೆ. ಮರದ ಓಲ್ ತೋರಿತು ಆ ಮರವೇ ನಿನ್ನಳು ಮಿಥ್ಯೆ, ಅರಿವು ನಿನ್ನೊಡಲಾದ ಕಥದಿಂದ ಅಂತ ನೆನಪಿಗೆ ತಂದುಕೊಳ್ಳೋಣ. ಮರದ ಓಲ್ ತೋರಿತು, ಮರೆತಂತೆ ಆಗಿದೆ, ಮರ್ತಿಲ್ಲ. ಮರೆತಂತೆ ಅದನ್ನು ತೆಗೆದು ಹಾಕೋದಷ್ಟೇ ನನ್ನ ಕೆಲಸ ಅಂತ ಗುರುಗಳು ಇಲ್ಲಿ ಏನಂತಾರೆ? ತನುವಿರಹಿತನಾದ ಆತ್ಮನಿಗೆ. ಅಲ್ಲಿ ಆತ್ಮನಿಗೆ ಅಂದರು, ಶರೀರ ಇಲ್ಲ ಅಂದರು. ಅಂದ್ರೆ ತಮ್ಮ ಆತ್ಮಕ್ಕೂ ಶಿಷ್ಯನ ಆತ್ಮಕ್ಕೂ ಭೇದ ನೋಡಿಲ್ಲ. ಇಲ್ಲಿ ಗುರುಗಳ ಭೇದವನ್ನು ನೋಡಿದ್ದಾರೆ. ಶಿಷ್ಯನಿಗೆ ಭೇದ ಇದೆ, ಆದರೆ ಗುರುಗಳಿಗೆ ಅಭೇದ ಇದೆ. ಹೀಗಾಗಿ ಆ ತನುವಿನಲ್ಲಿ ತನುವಿರಹಿತನಾದ ಆತ್ಮನಿಗೆ ಎಂತೂ ಕರ್ಮೋಪಾಸನೆಗಳನ್ನು ಬೋಧಿಸುವವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಬರೀತಾರೆ ಇಲ್ಲೇ. ನಿಜ ತತ್ವವನ್ನು, ಬರೀ ತತ್ವ ಅಷ್ಟೇ ಅನ್ನಲಿಲ್ಲ, ಮತ್ತಲ್ಲೊಂದು ವಿಶೇಷಣ ಕೊಟ್ಟರು. ಯಾಕೆ ನಿಜ ಅಂತ ವಿಶೇಷಣ ಕೊಟ್ಟರು ಅಂತ ಕೇಳಿದರೆ, ಈ ಸ್ಥೂಲ ಶರೀರದಲ್ಲಿ 25 ತತ್ವ ಇದಾವೆ, ಸೂಕ್ಷ್ಮ ಶರೀರದಲ್ಲಿ 19 ಅಥವಾ 17 ತತ್ವ ಇದಾವೆ, ಕಾರಣ ಶರೀರದಲ್ಲಿ 1 ತತ್ವ ಇದೆ. ಹೀಗೆ ಏನು ಪಾಠ ಮಾಡ್ಕೊಂಡು ಬಂದೇವಲ್ಲ ಪೂರ್ವದಲ್ಲಿ, ಅವು ಯಥಾರ್ಥವಾದ ತತ್ವಗಳು ಅಲ್ಲ. ಅದು ಕೈವಲ್ಯ ಪದ್ಧತಿದು ಒಂದು ಪದ ನೆನಪು ಮಾಡಿರ್ತೇನೆ ಆಗಾಗ. ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ಜ್ಞಾನಪ್ರತಿಪಾದನ ಸ್ಥಳದ ಪದ. ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅಂದ್ರೆ ಅತತ್ವಗಳು ಆತ್ಮನ ಸನ್ನಿಧಾನದಲ್ಲಿ ತತ್ವಗಳಂತೆ ಕಾಣುತ್ತಿವೆ. ತತ್ವ ಅಂದರೆ ಯಥಾರ್ಥವಾಗಿ ಇರುವಂಥದ್ದು. ತತ್ವ ಶಬ್ದದ ಅರ್ಥ ಏನು? ಯಥಾರ್ಥವಾಗಿ ಇರುವಂಥದ್ದಕ್ಕೆ ತತ್ವ ಅಂತ ಕರೀತಾರೆ. ಅದರ ಅರ್ಥ ನಿಮಗೆ ಬೇಕಾದರೆ ಭಗವದ್ಗೀತೆಗೆ ಹೋಗಬೇಕು. ತತ್ವದರ್ಶಿಗಳು ಅಂತ ಬರ್ದಾರೆ ಅಲ್ಲಿ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಸ್ತ್ವಣಯೋಸ್ತತ್ವದರ್ಶಿಭಿ. ತತ್ವದರ್ಶಿಗಳು ಅಂತ ಅಲ್ಲಿ ಬರೆದಾಗ ತತ್ವ ಶಬ್ದದ ಅರ್ಥ ಬರೀತಾರೆ ಭಗವತ್ಪಾದರು. ಆತ್ಮತತ್ವವೇ ತತ್ವ ಅಲ್ಲದೆ ಬೇರೆ ಯಾವುದೂ ತತ್ವ ಅಲ್ಲ ಅಂತ ಬರೀತಾರೆ. ತತ್ವ ಅಂದರೆ ಬ್ರಹ್ಮ ಅಂದರೆ ತತ್ವ ಅಂದರೆ ಯಥಾರ್ಥವಾದ ಸ್ವರೂಪ ಅಂತ ಅಭಿಪ್ರಾಯ. ಅದಕ್ಕಿಲ್ಲಿ ತತ್ವಬಲ್ಲವರು ಅನ್ನುವಂತಹ ಮಾತು ಬಂದಿದೆ. ತತ್ವಬಲ್ಲವರು
ಎಂತೂ ನಿಜ ತತ್ವವನ್ನು ಅಂದರು. ಅಂದ್ರೆ 25 ತತ್ವ 19 ತತ್ವ ಇವು ಯಾವ ತತ್ವಗಳು ಅಲ್ಲ. ನಿಜವಾದ ತತ್ವ ಯಾವುದು ಅಂದ್ರೆ ಆತ್ಮತತ್ವವೇ ನಿಜವಾದ ತತ್ವ. ಆ ಆತ್ಮತತ್ವವೇ ತಾವೆಂದು ಬಲ್ಲವರು. ನಿಜ ತತ್ವವನ್ನು ಬಲ್ಲವರ್, ಎದುರಿಟ್ಟು ನೋಡವರಲ್ಲ. ಅದುವೇ ನಾನೆಂದು ತಿಳಿದುಕೊಂಡವರು ಬಲ್ಲವರ್. ನೋಡಲ್ಲ ಅಂದ್ರೆ ವಿಚಾರ ಮಾಡಿ ನೋಡಲು ವರೆಗುಮೆ. ಹೇಗೆ ಪುಷಿ ನಿಯಮಗಳನ್ನು ಅಂದ್ರೆ ಕರ್ಮೋಪಾಸನೆಗಳನ್ನು ಶಿಷ್ಯನಿಗೆ ಹೇಳಿ ಯಾರೋ ಹೇಳುವುದಿಲ್ಲ. ನಾವು ಕರ್ಮ ಮಾಡೋದು ಬೇಡ, ಉಪಾಸನೆ ಮಾಡೋದು ಬೇಡ ಅಂತ ಯಾರು ತಿಳ್ಕೊಬೇಕು? ಇದನ್ನು ಯಾರು ತಿಳ್ಕೊಬೇಕಂದ್ರೆ ನಾವು ಕರ್ಮಕ್ಕೂ ಉಪಾಸನೆಗೂ ಅಧಿಕಾರಿಗಳು ಅಲ್ಲ ಅಂತ ಯಾರು ತಿಳ್ಕೊಬೇಕಂದ್ರೆ ಬಂಗಾರ ಮಣ್ಣು ಒಂದಾಗಿ ಯಾರಿಗೆ ಕಂಡಿದೆ ಅವರಿಗೆ. ಕರ್ಮ ಉಪಾಸನೆಗಳಿಗೆ ನಾವು ಅಧಿಕಾರಿಗಳು ಅಲ್ಲ. ಕೇವಲ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಅಧಿಕಾರಿ ಅಂತ ತಿಳ್ಕೊಂಡವರು. ಅಂತಹ ಶಿಷ್ಯರ ಎದುರಿಗೆ ಗುರುಗಳು ಕುಳಿತುಕೊಂಡು ಬೋಧೆಗೈಯುವಂತಹ ಭಾಗ ಇದು. ಅದಕ್ಕಾಗಿ ಸೂಕ್ಷ್ಮ ಇದೆ ಅಂತ ನಾನು ಮೊದಲು ಹೇಳಿದ್ದೇನೆ. ಎಲ್ಲೆಲ್ಲ ಏನಾರ ಅನ್ವಯ ಮಾಡಿಕೊಂಡು ಅಂದ್ರೆ ಕರ್ಮ ಮಾಡಬೇಡ ಅಂದಾರ, ಉಪಾಸನೆ ಮಾಡಬೇಡ ಅಂದಾರ, ಬಿಟ್ಟು ಬಿಡುನು ಅಂತ ಆಗಬಾರದು. ಯಾಕಂದ್ರೆ ನಾ ಹೇಳಿದ್ನಲ್ಲ, ಬಂಗಾರ ಬೆಳ್ಳಿ ಹಿತ್ತಾಳಿ ತಾಮ್ರ ಕಟಿಗೆ ಕಲ್ಲು ಇವೆಲ್ಲ ಒಂದೇ ಆಗಿ ಯಾವನಿಗೆ ಕಾಣುತ್ತವೆಯೋ ಅವನು ಕರ್ಮೋಪಾಸನೆಗಳನ್ನು ಮಾಡುವ ಅಧಿಕಾರಿ ಅಲ್ಲ. ಮತ್ತು ಅವು ಬೇರೆ ಬೇರೆ ಆಗಿ ಕಾಣ್ತಾವಂದ್ರೆ ಕರ್ಮೋಪಾಸನೆಗಳನ್ನು ಮಾಡುವ ಅಧಿಕಾರಿ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಂದಂಥ ಶಿಷ್ಯ ಎಂಥವ? ಮೈತ್ರಿಯನ್ನು ಇಟ್ಕೊಳ್ರಿ. ಅವಳು ಎಂಥವಳು ಅಂದ್ರೆ ಸಾಧನ ಚತುಷ್ಟಯ ಸಂಪತ್ ಭರಿತಳು. ಅವಳನ್ನು ಇಟ್ಟುಕೊಂಡು ಉಪದೇಶಗೈಯುವಂತಹ ಭಾಗ. ಇಂತಹ ಮಹಾನುಭಾವರು ಉತ್ತಮ ಜಿಜ್ಞಾಸುಗಳಿಗೆ ಹೇಗೆ ಕರ್ಮೋಪಾಸನೆಗಳನ್ನು ಹೇಳಿಯಾರು ಅಂತ ಇದರ ಅಭಿಪ್ರಾಯ. ಮುಂದಿನ ನುಡಿ ನೋಡ್ರಿ. ತನುವಿಲ್ಲದವನಿಗೆ ಕೇಳ್, ಮನವಿಲ್ಲದವನಿಗೆ ಚೇತನವಿಲ್ಲದವನಿಗೆ ನಿಯಮವನು ತನಗೆ ವಿಧಿಸಿ ಪೇಳಲ್ ಅರಿವರೆ ನಿಜನಿಷ್ಠರೆನಿಸುವ ಪರಮ ಸದ್ಗುರುಗಳು. ಇಲ್ಲಿ ನೋಡ್ರಿ, ಶಬ್ದಗಳನ್ನು ನೋಡ್ಕೊಂಡು ಹೋಗ್ರಿ, ಹಂಗೆ ಕೇಳಿರ ಆಗೋದಿಲ್ಲ. ಪುಸ್ತಕ ಇದ್ದವರು ತನುವಿಲ್ಲದವನಿಗೆ ಒಂದು ಮಾತು, ಎರಡನೇದು ಕೇಳನ್ನೋದು ಮೈತ್ರಿಗೆ ಅನ್ವಯ. ಮನವಿಲ್ಲದವನಿಗೆ ಮನಸ್ಸಿಲ್ಲ, ಚೇತನವಿಲ್ಲದವನಿಗೆ ಅಂದರೆ ಬುದ್ಧಿ ಇಲ್ಲದವನಿಗೆ. ಚೇತನ ಅಂದರೆ ಇಲ್ಲಿ ಬುದ್ಧಿ, ಅರಿಯೋದೇ ಅದರ ಕೆಲಸ. ನಿಯಮವನು ಇಂಥವನಿಗೆ ನಿಯಮವನು. ಮುಂದೊಂದು ಶಬ್ದ ಬಂತು ನೋಡ್ರಿ, ತನಗೆ ಅಂತ ಬಂತು. ಇಲ್ಲಿವರೆಗೆ ಏನೇನೋ ಬೇರೆ ಬೇರೆ ಶಬ್ದ ಅದು. ತನುವಿಲ್ಲದವನಿಗೆ, ಮನವಿಲ್ಲದವನಿಗೆ, ಬುದ್ಧಿ ಇಲ್ಲದವನಿಗೆ ಅಂತ ಇನ್ನೊಬ್ಬರಿಗೆ ಅನ್ವಯ ಅದು ಅವು. ಈಗ ತನಗೆ ಅಂತ ಅನ್ವಯ, ತನಗೆ ಅಂತ ಬರ್ಕೊಂಡ್ರು. ತನಗೆ ಅಂದರೆ ಶಿಷ್ಯನು ನನ್ನ ಸ್ವರೂಪವೇ ಇದ್ದಾನೆ, ಅವನಿಗೂ ನನಗೂ ಭೇದಿಲ್ಲ. ಅದಕ್ಕೆ ತನಗೆ ಅನ್ನುವ ಶಬ್ದ ತಂದರು. ತನಗೆ ವಿಧಿಸಿ ಪೇಳಲರಿವರೆ, ವಿಧಿಸಿ ಕರ್ಮಕಾಂಡ ಉಪಾಸನಾಕಾಂಡದ ವಿಷಯಗಳನ್ನು ಮಾಡಲೇಬೇಕು ಎಂದು ವಿಧಿಸಿ ಪೇಳುವರೆ ಯಾರವರು? ನಿಜನಿಷ್ಠರೆನಿಸುವ ಪರಮ ಸದ್ಗುರುಗಳು. ನಿಜನಿಷ್ಠ, ನಿಜ ಅಂದ್ರೆ ಮತ್ತು ಆತ್ಮತತ್ವ. ಬ್ರಹ್ಮನಿಷ್ಠರೆನಿಸುವ ಪರಮ ಸದ್ಗುರುಗಳು ಯಾವ ರೀತಿಯಿಂದ ಶಿಷ್ಯನಿಗೆ ಕರ್ಮೋಪಾಸನೆಗಳನ್ನು ಹೇಳಿಯಾರೋ. ಇಲ್ಲಿ ತನಗೆ ಅನ್ನೋ ಶಬ್ದ ಯಾಕೆ ಜೋಡಿಸಿದ್ದೀನಿ ಅಂದರೆ ಅಲ್ಲಿ ಜೋಡಿಸಿದ್ದೀನಿ ಅನ್ನೋ ಅರ್ಥ ನೋಡ್ರಿ. ತನುವಿಲ್ಲದವನಿಗೆ ಯಾವ ತನು? ಸ್ಥೂಲ ಶರೀರ ಅಂತೂ ಇಟ್ಕೊಳ್ರಿ, ಸೂಕ್ಷ್ಮ ಶರೀರಕ್ಕೆ ಬರ್ರಿ. ಈಗ ಅವಾಗ ಮನಸ್ಸಿಲ್ಲ, ಬರ್ತಾರೆ ಸ್ಪಷ್ಟವಾಗಿ, ಅವರೇ ಬರ್ತಾರೆ ಇದ್ರಾಗ. ತನುವಿಲ್ಲದವನಿಗೆ ಅಂದರೆ ಸ್ಥೂಲ ಶರೀರ ಇಲ್ಲದವನಿಗೆ ಕೇಳು, ಏಕಾಗ್ರವಾಗಿ ಕೇಳು. ಮನವಿಲ್ಲದವನಿಗೆ, ಸೂಕ್ಷ್ಮ ಶರೀರಕ್ಕೆ ಬಂದ್ರಿ. ಈಗ ಮನವಿಲ್ಲದವನಿಗೆ, ಚೇತನವಿಲ್ಲದವನಿಗೆ, ಬುದ್ಧಿ ಇಲ್ಲದವನಿಗೆ. ಏನು ಬುದ್ಧಿ ಅಂದ್ರೆ ಹುಚ್ಚ ಅಂತ, ಸೂಕ್ಷ್ಮ ಶರೀರ ಇಲ್ಲದವನಿಗೆ ಅಂತ ಅರ್ಥ. ಮನಸ್ಸೂ ಇಲ್ಲ, ಬುದ್ಧಿಯೂ ಇಲ್ಲ ಅಂದ್ರೆ ಸೂಕ್ಷ್ಮ ಶರೀರವು ಅವನಿಗಿಲ್ಲ. ಯಥಾರ್ಥವಾದ ಅವನ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ. ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಕಾರಣ ಶರೀರ ಒಂದೇ ಬಾಕಿ ಉಳಿದತೆ.
ಅದನ್ನು ಪರಿಹಾರ ಮಾಡೋದಷ್ಟೇ ಕೆಲಸ, ಅದು ಹೋಗ್ತದೆ. ತನುವಿಲ್ಲದವನಿಗೆ ಮನವಿಲ್ಲದವನಿಗೆ ಎಲ್ಲ ಆಯ್ತಲ್ಲ. ಹಾಂ, ಚೇತನವಿಲ್ಲದವನಿಗೆ ಬುದ್ಧಿ ಇಲ್ಲದವನಿಗೆ ಆಯ್ತಲ್ಲ. ನಿಯಮವನು ತನಗೆ ವಿಧಿಸಿ ಅಂತಾರೆ ನೋಡ್ರಿ, ಇಲ್ಲಿ ತನಗೆ ವಿಧಿಸಿ ಅಂದಾಗ ಕರ್ಮೋಪಾಸನೆಗಳನ್ನು ಮಾಡುವ ಅಧಿಕಾರ ನನ್ನ ಶಿಷ್ಯನಿಗೆ ಇಲ್ಲ ಅಂತ ಇಲ್ಲಿ ಹೊಂದಿಸ್ಕೋಬೇಕಷ್ಟೆ. ನಾನು ಹೇಗೆ ಕರ್ಮೋಪಾಸನೆಗಳಿಗೆ ಅಧಿಕಾರಿ ಅಲ್ಲವೋ ಹಾಗೆ ಆತನೂ ಕೂಡ ಕರ್ಮೋಪಾಸನೆಗಳಿಗೆ ಅಧಿಕಾರಿ ಅಲ್ಲ, ಕೇವಲ ಆತ್ಮತತ್ವವನ್ನು ಕೇಳುವುದಕ್ಕೆ ಅಧಿಕಾರಿ ಅಂತ ಇಲ್ಲಿ ಅರ್ಥ. ತನಗೆ ವಿಧಿಸಿ ಪೇಳಲರಿವರೆ ನಿಜನಿಷ್ಠರೆಣಿಸುವ ಅಂದ್ರೆ ಕೇವಲ ಬ್ರಹ್ಮನಿಷ್ಠರೆಂದು ಕರೆಯಿಸಿಕೊಳ್ಳುವಂತಹ ಪರಮ ಸದ್ಗುರುಗಳು. ಇವ್ರಿಗೆ ಪರಮ ಸದ್ಗುರುಗಳು ಅಂತ ಒಂದು ವಿಶೇಷಣ ಕೊಟ್ಟಾರೆ. ಭಾಳ ಮಂದಿ ಗುರುಗಳಿದ್ದಾರೆ, ಸದ್ಗುರುಗಳು ಇರ್ಬೋದು, ಆದರೆ ಇವರು ಪರಮ ಸದ್ಗುರುಗಳು ಅಂತ ಮತ್ತೊಂದು ವಿಶೇಷಣ ಹಾಕಿದರು. ಅಂದರೆ ಕೇವಲ ಆತ್ಮಚಿಂತನೆಯಲ್ಲಿ ಇರತಕ್ಕಂಥವ್ರು ಇವರು, ಬೇರೆ ಏನೂ ಇಲ್ಲ. ತತ್ಚಿಂತನಂ ತತ್ಕಥನಂ, ಅದರ ಬಗ್ಗೆ ಹೇಳೋದು, ಅದರ ಬಗ್ಗೆ ಕೇಳೋದು, ಅದರಲ್ಲಿಯೇ ಮುಳುಗಿ ಎದ್ದವರು ಇವರು. ಅದಕ್ಕಾಗಿ ಪರಮ ಸದ್ಗುರುಗಳು ಚಿತ್ತಶುದ್ಧಿಯುಳ್ಳಂತಹ ಶಿಷ್ಯನ ಮುಂದೆ ಬಂದು ಕುಳಿತಾಗ ಕರ್ಮೋಪಾಸನೆಗಳನ್ನು ಹೇಳುವುದಿಲ್ಲ. ಯಾಕೆ? ಜಗತ್ತು ಸುಳ್ಳು. ಜಗತ್ತು ಸುಳ್ಳು ಅಂದಾಗ ಮತ್ತು ಶಿಷ್ಯನ ಶರೀರವೂ ಸುಳ್ಳು, ಸೂಕ್ಷ್ಮ ಶರೀರವೂ ಸುಳ್ಳು, ಅದಕ್ಕೆ ಕಾರಣವಾಗಿರುವ ಅಜ್ಞಾನವೂ ಸುಳ್ಳು. ಈ ಸುಳ್ಳಿನ ಸಂತೆಯಲ್ಲಿ ನಿಜವಾದ ಕರ್ತವ್ಯ ಇದೆ ಅಂತ ಉಪದೇಶ ಮಾಡುವುದಿಲ್ಲ ಅಂತ ಅಭಿಪ್ರಾಯ. ತನುವಿದು ತಾನೆಂಬ, ಮುಂದೆ ನೋಡ್ರಿ, ತನುವಿದು ತಾನೆಂಬ, ತನು ತನ್ನದೆಂಬ, ತೋರ್ಪ ಅನಿತು ಜಗವಿದು ನಿಜವು ಎಂಬ ಘನ ಮೂಢ ನೆನೆಸುವಾತನೇ ಬೋಧಿಸುವನು ಐಷೆ ತನು ಮನೋ ನಿಯಮ ವಿಧಿಗಳನ್ನು. ಇಲ್ಲಿ ಪರಮ ಸದ್ಗುರುಗಳು ಅಂತ ಗುರುಗಳನ್ನು ಬೇರ್ಪಡಿಸಿದರು. ಇನ್ನು ಕರ್ಮಕಾಂಡ ಮತ್ತು ಉಪಾಸನಾಕಾಂಡ ಹೇಳ್ತಕ್ಕಂತಹ ಪೂರ್ವಮೀಮಾಂಸಕರು ಇಟ್ಕೊಳ್ಳೋಣ ಅವ್ರನ್ನ. ಪೂರ್ವಮೀಮಾಂಸಕರು ಏನು ಹೇಳ್ತಾರೆ? ಜಗತ್ತೂ ಸತ್ಯ, ಶರೀರವೂ ಸತ್ಯ, ನಾನೂ ಸತ್ಯ, ನೀನೂ ಸತ್ಯ, ಯಾವಾಗಲೂ ನಾವಿರುವಂಥವ್ರೆ. ಈ ಶರೀರ ಬಿದ್ದು ಆದಮೇಲೆ ನೀನು ಸ್ವರ್ಗ ಲೋಕಕ್ಕೆ ಹೋಗ್ಬೇಕಂದ್ರೆ ಯಜ್ಞ ಯಾಗ ಜಪ ತಪ ಹೋಮ ಹವನ ಮಾಡಬೇಕು. ಆದುದರಿಂದ ನಿನಗೆ ಯಜ್ಞ ಯಾಗಾದಿಗಳನ್ನು ಮಾಡುವ ರೀತಿಯನ್ನು ಹೇಳಿಕೊಡುತ್ತೇನೆ ಅಂತೀವ. ಯಾವ ಹೇಳ್ತಾನೆ ಹೆಂಗೆ ಅಂತ ಕೇಳಿದರೆ ಬರೆದರದನಲ್ಲೇ ನೋಡ್ರಿ, ಅಲ್ಲಿರುವೆ. ತನು ಇದು ತಾನು, ತನುವಿದು ತಾನು ಎಂಬ, ಈ ಶರೀರ ನಾನು ಅಂತಾನೆ, ಒಮ್ಮೆ ನಂದಂತಾನೆ. ತನು ತನ್ನದು ಎಂಬ, ಶರೀರ ನನ್ನದು ಅಂತ ಒಮ್ಮೆ ಅಂತಾನೆ, ನಾನು ಅಂತ ಒಮ್ಮೆ ಅಂತಾನೆ. ಅಂದರೆ ಇಲ್ಲಿ ಸ್ವರೂಪದ ಯಥಾರ್ಥವಾದ ಜ್ಞಾನ ನಮಗಿಲ್ಲ ಅಂತ ಅಭಿಪ್ರಾಯ. ತನುವು ತಾನೆಂಬ, ತನು ತನ್ನದೆಂಬ, ತೋರ್ಪ ತೋರುವ, ಅನಿತು ಜಗವಿದು ಜಗವನು, ಅನಿತು ಸಂಪೂರ್ಣ ಜಗತ್ತನ್ನು, ಇದು ನಿಜವು ಎಂಬ, ಈ ಜಗತ್ತು ಸತ್ಯ, ನಾಶ ಆಗುವಂಥದ್ದಲ್ಲ. ಹಂಗೆ ಹುಟ್ಟುದು ಬೆಳೆದು ಇದ್ದೇ ಇರ್ತದೆ. ಒಂದು ಗಿಡ ಬೀಳ್ತದೆ, ಒಂದು ಗಿಡ ಬೆಳೀತದೆ, ಮತ್ತೊಂದು ಬೀಳ್ತದೆ, ಮತ್ತೊಂದು ಬೆಳೀತದೆ. ಅದಕ್ಕೆ ಜಗತ್ತು ಸುಳ್ಳು ಅಲ್ಲ, ಅದು ಯಾವಾಗಲೂ ಇರುವಂಥದ್ದು. ಜಗವಿದು ನಿಜವು ಎಂಬ, ಹಿಂಗೆ ತಿಳ್ಕೊಂಡವ ಯಾರು ಅಂತ ಕೇಳಿದ್ರೆ ಬರೀತಾರೆ, ಘನ ಮೂಢ ನೆನೆಸುವಾತನೇ. ಬರೀ ಮೂಢ ಅನ್ಲಿಲ್ಲ ಅವಾಗ, ಘನ ಮೂಢ ಅಂದರು. ದೊಡ್ಡ ಮೂರ್ಖ ಅಂದರು, ಸಣ್ಣ ಮೂರ್ಖ ಅಂತಲ್ಲ. ಶಾಸ್ತ್ರದ ಪರಿಚಯ ಇಲ್ಲದೆ ಇದ್ದವ ಸಣ್ಣ ಮೂರ್ಖ ಇರಬೇಕು. ನೀವು ಶಾಸ್ತ್ರದ ಪರಿಚಯವನ್ನು ಮಾಡಿಕೊಂಡು ಜಗತ್ತು ಸುಳ್ಳ ಅಂತ ಹೇಳಕೊಂಡಲ್ಲ, ನಿಮಗೆ ದೊಡ್ಡ ಮೂರ್ಖ ಅಂದರು, ನಿಜಗೊಂಡ್ರು. ಘನ ಮೂಢ ನೆನೆಸುವಾತನೇ ತನು ಮನೋ ನಿಯಮ ವಿಧಿಗಳನ್ನು ಬೋಧಿಸುವನು ಐಷೆ. ತನು ಮನೋ, ತನು ಅಂದರೆ ಯಜ್ಞ ಯಾಗಾದಿ ಕರ್ಮದಲ್ಲಿ ತೊಡಗಿಸುವುದು, ಮನ ಅಂದರೆ ಉಪಾಸನಾದಿಗಳಲ್ಲಿ ತೊಡಗಿಸುವುದು. ಅಂತಹ ವಿಷಯದಲ್ಲಿ ಶಿಷ್ಯರನ್ನು ಪ್ರೇರೇಪಿಸುತ್ತಾನೆ, ಶಿಷ್ಯರನ್ನು ಕುರಿತು ಬೋಧೆಗೈಯುತ್ತಾನೆ. ಆದುದರಿಂದ ಯಥಾರ್ಥವಾದ ಗುರುಗಳು ಇಲ್ಲಿ ಕರ್ಮ ವಿಧಿಯನ್ನಾಗಲಿ ಉಪಾಸನಾ ವಿಧಿಯನ್ನಾಗಲಿ ಶಿಷ್ಯರಿಗೆ ಹೇಳುವುದಿಲ್ಲ. ಯಥಾರ್ಥವಾದ ಗುರುಗಳು ಯಥಾರ್ಥವಾದ ಶಿಷ್ಯರಿಗೆ, ಒಂದು ಕೈಲಿ ಒಂದು ಶಬ್ದ ಹಾಕೋನು, ಯಥಾರ್ಥವಾದ ಶಿಷ್ಯರಿಗೆ ಅಂದರೆ ಚಿತ್ತಶುದ್ಧಿಯುಳ್ಳ ಶಿಷ್ಯರಿಗೆ ಕರ್ಮ ಉಪಾಸನೆಗಳನ್ನು ಹೇಳುವುದಿಲ್ಲ ಅಂತ ಈ ನುಡಿಯ ಅಭಿಪ್ರಾಯ. ಮುಂದೆ ನೋಡೋಣ.
ಬೋಧಿಸುವನು ಐಷೆ. ತನು ಮನೋ ನಿಯಮ ವಿಧಿಗಳನ್ನು, ಅದು ಅದೇ ನುಡಿಗೆ ಅನ್ವಯ. ತನು ಶರೀರ ಅಂದರೆ ಹೇಳಿದ್ನೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡೋದು. ಮನಸ್ಸು ಉಪಾಸನಾದಿಗಳನ್ನು, ಮನೋಬ್ರಹ್ಮೇತ್ ಉಪಾಸೀತ ಇತ್ಯಾದಿ ಉಪಾಸನೆ ಹೇಳೋದು. ನಿಯಮ ವಿಧಿಗಳನ್ನು ಬೋಧಿಸುವನೈಷೆ, ನಿಯಮ ವಿಧಿಗಳನ್ನು ಬೋಧೆ ಮಾಡುತ್ತಾನೆ ಏನು ಅಂತ ಕೇಳಿದರೆ ತತ್ವಜ್ಞಾನಿ ಮಾಡುವುದಿಲ್ಲ ಅಂತ ಅನ್ವಯ ಇಲ್ಲಿ. ಬೋಧಿಸುವನು ಐಷೆ. ಮುಂದಿನ ನೋಡಿ, ಮುಗಿಸ್ಬಿಡೋಣಪ್ಪ ಸೂತ್ರ, ಇನ್ನೂ ಟೈಮ್ ಐತಿ. ಪರಕಿಸಲ್ ಅರಿಯದೆ ನಿರ್ಗುಣ ಆತ್ಮನನು ಉರು ಕರ್ಮ ಗುಣ ಯೋಗಂ ಉಸುರುವನು ಗುರುವರನು ಅಲ್ತು ಯಮಕಿಂಕರನೆ ಬಾಧಾಕರನಾಗಿ ತಿಳಿ ತೋರ ಮುಡಿಯಳೆ. ತೋರ ಮುಡಿಯಳೆ ಶಬ್ದದ ಅರ್ಥ ಆಗಿದೆ ತುರುಬು, ಸ್ವಲ್ಪ ಲೂಸಾಗಿ ಕಟ್ಟಿದ್ದು ತುರುಬು ಅಂತ ಅರ್ಥ. ಸುಮ್ಮನೆ ಸಂಬೋಧನ ಪ್ರಥಮ ಮಾಡಬೇಕು, ಇಲ್ಲಿ ಪ್ರಾಸಕ್ಕೆ ಹೊಂದುಗಡೆ ಆಗುವಂತೆ ಇರೋಣದ್ರಿಂದ ತೋರ ಮುಡಿಯಳೆ ಅಂದ ಕರೆದ್ದಾರು ಅಂತ ಅಭಿಪ್ರಾಯ ಮಾಡೋಣ. ಯಾಜ್ಞವಲ್ಕ್ಯರು ಮೈತ್ರಿಯನ್ನು ತೋರ ಮುಡಿಯಳೆ. ಪರಕಿಸಲು ಅರಿಯದೆ, ನಿರ್ಗುಣ ಆತ್ಮನನು ಪರಕಿಸಲು ಅರಿಯದೆ ಅನ್ವಯ. ನಿರ್ಗುಣ ಆತ್ಮ ವಿಷಯಕವಾಗಿ ವಿಚಾರವನ್ನು ಮಾಡದೆ, ಆತ್ಮತತ್ವ ಅಂದರೆ ಹೇಗಿದೆ, ಏನಿದೆ, ಸಗುಣೋ ಅಥವಾ ನಿರ್ಗುಣವೋ, ಆತ್ಮನಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಇದೆಯೋ ಅಥವಾ ಇಲ್ಲವೋ, ಇದನ್ನು ವಿಚಾರ ಮಾಡದೆ ನಿರ್ಗುಣ ಆತ್ಮನ ಅಂತ ಬರ್ದಾರ ಅವರು. ಗುಣರಹಿತನಾಗಿರುವ ಆತ್ಮ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅನ್ನೋ ಶ್ರುತಿ ಪ್ರಮಾಣ. ನಿರ್ಗುಣ ಆತ್ಮನನು ಪರಕಿಸಲರಿಯದೆ ಅಂದರೆ ತಮ್ಮ ಸ್ವರೂಪವೇ ಆಗಿರುವ ಅಖಂಡ ಚೈತನ್ಯವಾಗಿರುವ ನಿರ್ಗುಣವಾಗಿರುವ ಅಂದರೆ ಗುಣರಹಿತವಾಗಿರುವ ಆತ್ಮನ ಸ್ವರೂಪವನ್ನು ತಿಳಿಯದೆ, ಪರಕಿಸಲರಿಯದೆ ತಿಳಿಯದೆ, ಉರು ಕರ್ಮ ಹೆಚ್ಚಾದ ಕರ್ಮ ಗುಣ, ಕರ್ಮ ಅಂದರೆ ಅದೇ ಕರ್ಮಕಾಂಡ, ಮತ್ತೆ ಯಜ್ಞ ಯಾಗಾದಿ ಕರ್ಮಕಾಂಡ, ವೇದ ವಿಹಿತವಾದ ಸತ್ಕರ್ಮಗಳು. ಗುಣಯೋಗ ಅಂತ ಬರೆದ್ರು, ಬರೀ ಯೋಗ ಅಂತ ಬರೋದಿಲ್ಲ. ಗುಣಯೋಗ, ಸಗುಣ ಯೋಗ, ನಿರ್ಗುಣ ಯೋಗ ಅಲ್ಲ. ಸಗುಣ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಈ 8 ಅಂಗಗಳಿಂದ ಕೂಡಿರುವಂತಹ ಯೋಗ. ಯೋಗಂ ಉಸುರುವವನು, ಇವೆಲ್ಲರೂ ಏನು ಯೋಗ ಬಂತಲ್ಲ, ಯೋಗಶಾಸ್ತ್ರ ಇಲ್ಲಿ. ಆ ಯೋಗಶಾಸ್ತ್ರ ಸಾಂಖ್ಯರ ಒಂದು ಭಾಗ. ಯೋಗದಲ್ಲಿ ಇದ್ದವರು ಕೂಡ ಜೀವಾತ್ಮನು ಸತ್ಯ ಪರಮಾತ್ಮನು ಸತ್ಯ ಅಂತ ಒಪ್ಪವರು. ಕಪಿಲ ಜೀವಾತ್ಮಗಳು ಸತ್ಯ ಅಂತಷ್ಟೇ ಒಪ್ತಾನೆ. ಪತಂಜಲಿ ಮಹರ್ಷಿಗಳು ಮತ್ತು ಕಪಿಲ ಮಹರ್ಷಿಗಳು ಇಬ್ಬರು ಯೋಗಶಾಸ್ತ್ರ ಪ್ರವರ್ತಕರು. ಪತಂಜಲಿ ಮಹರ್ಷಿ ದೇವರನ್ನು ಒಪ್ತಾನೆ, ಆದರೆ ಕಪಿಲ ಮಹರ್ಷಿ ಕರ್ಮವೇ ನಮ್ಗೆ ಫಲ ಕೊಡ್ತದನ್ನು ದೇವ್ರು ಯಾಕಬೇಕಂತ ನಿರೀಶ್ವರ ಸಾಂಖ್ಯ, ಈಶ್ವರನನ್ನು ಒಪ್ಪುವುದಿಲ್ಲ. ಆದುದರಿಂದ ಇಲ್ಲಿ ಯೋಗ ಶಬ್ದ ಬಂದಾಗ ದ್ವೈತಿಯನ್ನೇ ಅಂಗೀಕಾರ ಮಾಡಬೇಕಲ್ಲದೆ ಅದ್ವೈತಿಯನ್ನು ಅಂಗೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಜೀವಾತ್ಮನು ಸತ್ಯ ಪರಮಾತ್ಮನು ಸತ್ಯ ಅಂತ. ಯೋಗಂ ಉಸುರುವನು ಗುರುವರನಲ್ತು, ಅವನು ಗುರು ಅಲ್ಲ ಅಂದ್ರೆ ಶಿಷ್ಟನು ಮುಕ್ತನಾಗಲಿ ಅಂತ ಹೇಳುವವನು ಅಲ್ಲ ಇವು. ಗುರುವರನು ಅಲ್ತು ಯಮಕಿಂಕರನೇ, ಯಮನ ಸೇವಕ ಇವು. ಯಮಕಿಂಕರನೇ ಯಾಕ ಬಾಧಾಕರನಾಗಿ, ಈ ಶರೀರ ಒಂದಿನ ಬಿದ್ದು ಹೋಗುವಂಥದ್ದು, ಈ ಶರೀರ ಒಂದಿನ ಬಿದ್ದು ಹೋಗುವಂಥದ್ದು. ಇಲ್ಲಿ ಗ್ರಂಥಕಾರರ ಅಭಿಪ್ರಾಯಕ್ಕೆ ಅನುಗುಣವಾಗಿ 4 ಮಾತು ಹೇಳಬೇಕಾಗ್ತದೆ. ಏನಿಲ್ಲಿ ಗ್ರಂಥಕಾರರ ಅಭಿಪ್ರಾಯ ಅಂತ ಕೇಳಿದರೆ, ಯೋಗಶಾಸ್ತ್ರಜ್ಞರೂ ಕೂಡ ಯಥಾರ್ಥವಾದ ಮೋಕ್ಷವನ್ನು ಪಡೆಯಲಾರರು. ಹಂಗಂದ್ರೆ ಏನು ಅಂತ ಕೇಳಿದರೆ, ಅವರು ದ್ವೈತಿಗಳಾದ್ದರಿಂದ ಪರಮಾತ್ಮನೂ ಸತ್ಯ ಜೀವಾತ್ಮನೂ ಸತ್ಯ ಅಂತ ಹೇಳೋರು. ಎಲ್ಲಿ ದ್ವೈತಾಪತ್ತಿ ಬರ್ತದೆ ಅಲ್ಲಿ ಸುಖ ಅನ್ನೋದು ಇಲ್ಲವೇ ಇಲ್ಲ. ದ್ವಿತೀಯ ದ್ವೈ ಭಯಂ ಭವತಿ ಅನ್ನುವ ಪ್ರಮಾಣದಂತೆ ಅಲ್ಲಿ ಸುಖಾನೇ ಇಲ್ಲ. ಹೀಗಿರುವಾಗ ಇವರು ಚಿತ್ತ ಶುದ್ಧಿಗೆ ಬೇಕಾಗಿರುವಂಥದ್ದಾಯಿತು, ಶರೀರ ಶುದ್ಧಿಗೆ ಬೇಕಾಗಿರುವಂಥದ್ದಾಯಿತು, ಯಮ ನಿಯಮಾದಿಗಳನ್ನು ಪಾಠ ಮಾಡ್ಕೊಂಡು ಬಂದಾರೆ. ಆಸನ ವಗೈರೆಗಳು ಶರೀರಕ್ಕೆ ಅನುಕೂಲ. ಹಾಗೆಯೇ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳು ಒಳಗಿರುವಂಥ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂಥವುಗಳು. ಪ್ರಕೃತಿ ಪುರುಷರ ವಿವೇಕವೇ ಪರಮಜ್ಞಾನ, ಅದುವೇ ಮೋಕ್ಷಕ್ಕೆ ಕಾರಣ ಅಂತ ಅವ್ರು ಹೇಳ್ತಾರೆ. ಅವರ ಮೋಕ್ಷ ಅಂಥದ್ದು
ಮತ್ತು ತಿರುಗಿ ಬರುವಂಥದ್ದೇ ಮೋಕ್ಷ ಅದು. ಯಾಕಂದ್ರೆ ದ್ವೈತ ಎಲ್ಲಿದೆ ಅಲ್ಲಿ ತಿರುಗಿ ಬರೋದೇ, ನಸ ಪುನರಾವರ್ತತೆ ಅಲ್ಲಿ ಹೊಂದುಗಡೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಯೋಗ ಅಂದರೆ ಸಗುಣ ಯೋಗ. ಇಂಥವುಗಳನ್ನು ಯಥಾರ್ಥವಾದ ಗುರುಗಳು ಹೇಳುವುದಿಲ್ಲ, ಅಯಥಾರ್ಥವಾದ ಗುರುಗಳು ಹೇಳ್ತಾರೋ ಅವರಿಗೆ ಯಮಕಿಂಕರರು ಅಂತ ಬರ್ತಾರೆ. ಅಂದರೆ ಜನನ ಮರಣಾತ್ಮಕವಾದ ಸಂಸಾರದಿಂದ ಇವರು ಬಿಡುಗಡೆ ಹೊಂದುವುದಿಲ್ಲ ಅಂತ ಅಭಿಪ್ರಾಯ. ಯಮಕಿಂಕರಣ ಯಾಕಂದ್ರೆ ಬಾಧಾಕರನಾಗಿ ಶರೀರ ಹಂಗೆ ದುಡಿಸ ಹೆಂಗೆ ದುಡಿಸ, ಹುತ್ತು ಬಡಿದರೆ ಹಾವು ಸಾಯಬಲ್ಲುದೇ ಅಂತ ವಚನಕಾರರು ಒಂದು ಮಾತು ಕೇಳ್ತಾರೆ. ಹುತ್ತು ಬಡಿದ್ರೆ ಹಾವು ಸಾಯ್ತೈತೆ ಏನಂತ ಕೇಳ್ತಾರೆ. ಹಾಗೆ ಈ ಶರೀರಕ್ಕೆ ಏನೆಲ್ಲ ಮಾಡಿದರೂ ಕೂಡ ಆತ್ಮಜ್ಞಾನ ಆಗ್ತದೆ ಏನಂತ ಕೇಳಿದರೆ ಆಗೋದಿಲ್ಲ. ನೀ ಎಷ್ಟಾರ ಇದನ್ನು ಸಾಧಿಸು, ಅಥವಾ ಈ ಶರೀರವೇ ಮರಣಿಸಿದಂತೆ ಸಾಧನೆ ಮಾಡು, ಆದರೆ ಅದಂತೂ ಆಗೋದಲ್ಲ. ಯಾಕಂದ್ರೆ 1400 ವರ್ಷ ಬದುಕಿದವರು ಸತ್ತಿದ್ದಾರೆ, ಕೋಟಿ ಕೋಟಿ ವರ್ಷ ಬದುಕಿದವರು ಸತ್ತಿದ್ದಾರೆ. ಅದಕ್ಕಿಂತ ಒಂದು ಕತೆ ಹೇಳಿದ್ದೆ, ನೆನಪಿರ್ಬೋದು. ರೋಮ ಋಷಿ ಅಂತ, ರೋಮ ಋಷಿ ಮೈ ತುಂಬ ಕೂದಲಿದ್ದು ಅವಾಗ ಮಂಗನ ಹಾಗೆ. ಆ ಎಲ್ಲ ಕೂದಲು ಉದುರಿದ ಮೇಲೆ ಅವಾಗ ಮರಣ. ಒಂದು ಕೂದಲು ಉದುರ್ಬೇಕಾದ್ರೆ ಒಬ್ಬ ಬ್ರಹ್ಮನ ಆಯುಷ್ಯ ಹೊಕ್ಕಿತ್ತೆ, ಒಬ್ಬ ಬ್ರಹ್ಮ ಹೋಗ್ತಿದ್ದ. ಮತ್ತು ಎಷ್ಟು ದಿನ ಬದುಕಿರಬೇಕು, ಕೊನೆಗೆ ಒಂದಿನ ನಾನು ಹೋಗಾವ ಅಂತೇಳಿ ಒಂದು ಗಿಡದ ನೆಲ್ಲ ಕುಂತಿದ್ದ, ತಲೆ ಮ್ಯಾಗ ಒಂದು ಎಲೆ ಇಟ್ಕೊಂಡಿದ್ದ, ಕೆಳಗೆ ಒಂದು ಎಲೆ ಇಟ್ಕೊಂಡಿದ್ದ ಅಂತ ಕತೆ. ಅಭಿಪ್ರಾಯ ಏನು, ಈ ಶರೀರ ಎಷ್ಟು ದಿನ ಬದುಕಿದ್ರು ಒಂದಿನ ಹೋಗುವುದು ಅಂತ ಇದರ ಅಭಿಪ್ರಾಯ. ಅದಕ್ಕಾಗಿ ಈ ಯೋಗ ಶಾಸ್ತ್ರ ಇದೆಯಲ್ಲ, ಸಗುಣ ಯೋಗ ಶಾಸ್ತ್ರ, ಅದು ಇಲ್ಲಿ ಚಿತ್ತಶುದ್ಧಿಗೆ ಕಾರಣ ಆಗ್ಬೋದಷ್ಟೇ ಅಲ್ಲದೆ ಮೋಕ್ಷಕ್ಕೆ ಕಾರಣ ಅಲ್ಲ. ಮೋಕ್ಷ ಆಗಬೇಕಾದ್ರೆ ಜ್ಞಾನಾದೇವತು ಕೈವಲ್ಯಂ ಇತಿ ಶ್ರುತ್ಯ ನಿಗದ್ಯತೆ. ಜ್ಞಾನವೇ ಮೋಕ್ಷಕ್ಕೆ ಸಾಧನವಲ್ಲದೆ ಬೇರೆ ಸಾಧನಗಳು ಇಲ್ಲ. ಇವೆಲ್ಲ ಪರಂಪರಾ ಸಾಧನಗಳು, ಯೋಗಾದಿಗಳು. ಆದರೆ ಇಲ್ಲಿ ಚಿತ್ತಶುದ್ಧಿಯನ್ನು ಹೊಂದಿ ಬಂದಿರುವಂತಹ ಉತ್ತಮ ಜಿಜ್ಞಾಸುವಿಗೆ ಯೋಗ ಹೇಳುವ ಕೆಲಸ ಇಲ್ಲ ಅಂತ ಇದರ ಅಭಿಪ್ರಾಯ. ಪರಮನೇ ನೀನು ಹಂಗಾರೆ ಏನು ಹೇಳಬೇಕು ಅಂತ ಕೇಳಿದರೆ, ಪರಮನೇ ನೀನು ನಿಷ್ಕ್ರಿಯನು ನೈರ್ಮಲ್ಯನು ಎಂದು ವರೆದು ಆತನೇ ವರೆವಾತನೇ ಅಧಿಕ. ಅಲ್ಲಿ ಪದಚ್ಛೇದ ಮಾಡ್ತೇನೆ, ವರೆವಾತನ ಅಂತಿದೆ, ವರೆವಾತನೇ ಅಲ್ಲಿ ಪದಚ್ಛೇದ ಮಾಡಬೇಕು, ಸರಳೋಪ ಸಂಧಿ ಆಗೈತಿ. ಅರಿವಾತನೇ ಎಂದು ವರೆವಾತನೇ ಅಧಿಕ ಸದ್ಗುರುವಕ್ಕೂ ಮರಳಿ ಜೀವನು ಕರ್ಮಿ ಮಲಿನನು ಏನೇ ನೀನೆಂಬ ಗುರು ತಾನೇ ತನಗೆ ಬಾಧಕನು ಐಸೆ. ನೋಡ್ರಿ ಇಲ್ಲಿ ಏನು ಮಾಡಿದ್ರು ಕೊನೆಗೆ. ಮತ್ತೆ ಯಥಾರ್ಥವಾದ ಗುರುಗಳು ಯಥಾರ್ಥವಾದ ಶಿಷ್ಯರಿಗೆ ಏನು ಹೇಳ್ತಾರಂದ್ರೆ, ಪರಮನೇ ನೀನು, ನೀನೇ ಪರಮಾತ್ಮ, ನೀ ಏನೂ ಬೇರೆ ಅಲ್ಲ, ನಿನ್ನಲ್ಲಿ ಅವಯವಗಳೆಲ್ಲ, ನೀನು ಅಖಂಡ ಚೈತನ್ಯ, ನಿಷ್ಕ್ರಿಯನು, ಏನು ಕ್ರಿಯೆ ಮಾಡುವ ಅಧಿಕಾರ ನನಗಿಲ್ಲ. ಯಾಕಂದರೆ ನನಗೆ ಶರೀರವೇ ಇಲ್ಲ, ಶರೀರ ಬೇರೆ ನೀನೇ ಬೇರೆ. ನಿಷ್ಕ್ರಿಯನು ನೈರ್ಮಲ್ಯನು, ನಿರ್ಮಲಸ್ಯ ಭಾವ ನೈರ್ಮಲ್ಯಂ, ಯಾವಾಗಲೂ ನೀನು ಶುದ್ಧನು, ನೈರ್ಮಲ್ಯನು ಎಂದು ವರೆವಾತನೇ ಹೀಗೆ ಶಿಷ್ಯನಿಗೆ ಬೋಧಗೈಯುವವನೇ ಅಧಿಕ ಸದ್ಗುರುವಕ್ಕೂ ಸದ್ಗುರುಗಳಲ್ಲಿ ಶ್ರೇಷ್ಠನು. ಬರೀ ಸದ್ಗುರು ಆಗಲಿಲ್ಲ, ಸದ್ಗುರುಗಳಲ್ಲಿ ಶ್ರೇಷ್ಠನು. ಮರಳಿ ಜೀವನು, ಇನ್ನು ಯಾವಾದರೂ ಜೀವನು ಕರ್ಮಿ, ನೀ ಕರ್ಮ ಮಾಡೋಕ್ಕೆ ಅಧಿಕಾರಿ ಇದ್ದಿ, ಕರ್ಮದಿಂದಲೇ ಈ ಶರೀರ ನನಗೆ ಬಂದಿದೆ, ಮತ್ತು ನೀ ಇದನ್ನು ಕರ್ಮದಿಂದಲೇ ಮುಂದೆ ಒರೆಸಿಕೊಂಡು ಹೋಗಬೇಕು, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಕರ್ಮ ಮಾಡು ಇತ್ಯಾದಿ. ಏನು ಯಜ್ಞ ಯಾಗಾದಿ ರೂಪ ಕರ್ಮ ಅಂದರೆ ಏನಾರ ಅರ್ಥ ಮಾಡಬೇಡ್ರಿ. ಮರಳಿ ಜೀವನು ಕರ್ಮಿ, ಜೀವನು ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರಿ, ಮಲಿನನು, ಅತ್ಯಂತ ದೋಷದಿಂದ ಗ್ರಸ್ತನಾದವನು. ನೀನು ಎಂಬ ಗುರು, ನೀನು ಅಂತ ಹೀಗೆ ಹೇಳುವಂಥ ಗುರು ತಾನೇ ತನಗೆ ಬಾಧಕನು ಐಸೆ, ತನಗೆ ತಾನೇ ಬಾಧಕನು ಐಸೆ. ಹಂಗೆ ಶಿಷ್ಯನನ್ನು ನೋಡಿದ ಅಂದ್ರೆ ಇವನು ಕೂಡ ಶರೀರ ನಾನ ಅಂತ ತಿಳ್ಕೊಂಡವ, ಈ ಶರೀರ ಸತ್ಯ ಅಂತ ತಿಳ್ಕೊಂಡವ, ಸ್ವರ್ಗ ನರಕ ಇದೆ ಅಂತ ತಿಳ್ಕೊಂಡವ. ಶಸ್ತ್ರ ಆಗಬಾರ್ದು. ನಾನು ನಿನ್ನೆ ಹೇಳಿದ್ದೇನೆ, ಹಂಗಾರೆ ಸ್ವರ್ಗ ಇಲ್ಲ ನರಕ್ಕೆಲ್ಲ ಏನು ಬೇಕಾದ್ ಮಾಡ್ಬೋದು ಅಂದಗಿಂದೀರಿ ಸಭಿಕರಲ್ಲಿ. ಅದತ್ತು ಉತ್ತಮ ಜಿಜ್ಞಾಸುವಿಗೆ ಹೊಂದು ಮಾತುಗಳು ಅಲ್ಲದೆ ನಮಗೆ ನಿಮ್ಗೆ ಹೊಂದು ಮಾತಲ್ಲ. ಬಂಗಾರ ಬೆಳ್ಳಿ ಮಣ್ಣಾಗಿ ಯಾವ ಕಾಣ್ತದ ಅವನಿಗೆ ಹೊಂತದ. ಮತ್ತು ನಿಮಗೂ ಹಂಗೆ ಕಂಡಿದ್ರೆ ನೀವು ಕೂಡ ಯಾವ ಕರ್ಮಾದಿಗಳನ್ನು ಮಾಡುವ ಅಧಿಕಾರಿಗಳು ಅಲ್ಲ, ಪುಣ್ಯ ಪಾಪ ಇಲ್ಲ ಅಂತ ಹೇಳುವ ಅಧಿಕಾರ ಇಲ್ಲ.
ಒಂದು ವೇಳೆ ಅದು ಸಮ ಹಾಕೊಂಡ್ರೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಒಪ್ಪಿಕೊಳ್ಳುವಂಥ ಮಾತು. ಅದಕ್ಕೆ ಶಾಸ್ತ್ರ ಯಾರಿಗೆ ಅನ್ವಯ ಆಗಬೇಕು ಯಾರಿಗೆ ಅನ್ವಯ ಆಗೋದಿಲ್ಲ ಅನ್ನುವುದನ್ನು ಹೇಳೋರು ಹೇಳಬೇಕು, ಕೇಳೋರು ತಿಳ್ಕೊಬೇಕು. ಇದನ್ನು ಬರೀ ಹೇಳೋರಿಗಿಟ್ಟ ಸಂಬಂಧ ಎಲ್ಲಿದು? ಅದಕ್ಕಾಗಿ ಆತ್ಮಪುರಾಣ ಇದು. ಶಾಸ್ತ್ರ ಅಂದರೆ ಬೇರೆ ಅಲ್ಲ, ಇನ್ನೊಬ್ಬರು ಸುದ್ದಿ ಅಲ್ಲ ಇದು. ಹೇಳುವವನ ವಿಚಾರವೂ ಇಲ್ಲಿದೆ, ಕೇಳುವವನ ವಿಚಾರವೂ ಇಲ್ಲಿದೆ. ಆತ್ಮಪುರಾಣ ಇದು. ಅದಕ್ಕಾಗಿ ಹೇಳುವವನು ತನಗೆ ಅನ್ವಯ ಮಾಡ್ಕೋಬೇಕು, ಕೇಳುವವರು ಕೂಡ ತಮಗೆ ಹೆಂಗಾದ್ರೆ ಹೊಂದ್ಗಡೆ ಆಗ್ತದೆ. ನಮ್ಮ ಅಂತಃಕರಣ ಶುದ್ಧ ಆಗೈತೋ ಆಗಿಲ್ಲೋ? ಆಗೈತೆ ಅಂದ್ರಿ ಪುಣ್ಯ ಇಲ್ಲ ಪಾಪ ಇಲ್ಲ, ನೀವು ಹೇಗಿದ್ರು ಚಂದ. ಇಂಥ ಅಂತಃಕರಣ ಶುದ್ಧ ಆಗಿಲ್ಲ ಅಂದ್ರಿ ಯೋಗ್ಯವಾದದ್ದನ್ನು ಮಾಡಬೇಕು, ಅಯೋಗ್ಯವಾದದ್ದನ್ನು ಬಿಡಬೇಕು ಅನ್ನುವಂಥ ಅಭಿಪ್ರಾಯ ಇಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.